Hello everyone, my name is Irfan. I am a maths lecturer. Usually ನಾನು ಇಂಗ್ಲೀಷಲ್ಲೇ ಟೀಚ್ ಮಾಡೋದು, ಬಟ್ ಕನ್ನಡ ಮೀಡಿಯಂ ಮತ್ತು ಗೌರ್ಮೆಂಟ್ PU ಕಾಲೇಜ್ ಮಕ್ಕಳಿಗೋಸ್ಕರ ಇವೆಲ್ಲ ಕ್ಲಾಸಸ್ ಕನ್ನಡದಲ್ಲಿ ಮಾಡ್ತಿದ್ದೀನಿ. ಓಕೆ, ಸೊ ನಾನು ಏನು ಮಾಡ್ತಿದ್ದೀನಿ ಅಂದರೆ 2025 ಬೋರ್ಡ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇರೋ ಎಲ್ಲ ಕ್ವಶನ್ಸ್ ಮಾಡಿಸಿದ್ದೀನಿ. ಸೊ ಇವೆಲ್ಲ ಕ್ವಶನ್ಸ್ ಭಾಳ ಇಂಪಾರ್ಟೆಂಟ್ ಆಗ್ತವೆ. ಓಕೆ, ಸೊ ನಾನು ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ನಾನು ಎಲ್ಲಿಂದ ತೊಗೊಳ್ತಿದ್ದೀನಿ ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು ಮತ್ತು ಮಾಡಲ್ ಕ್ವಶನ್ ಪೇಪರ್ಸಿಂದ ತೊಗೊಂಡು ಸಾಲ್ವ್ ಮಾಡಿಸಿದ್ದೀನಿ. ಅದಕ್ಕೋಸ್ಕರ ಇವೆಲ್ಲ ಕ್ವಶನ್ಸು ಆಲ್ಮೋಸ್ಟ್ ಭಾಳ ಇಂಪಾರ್ಟೆಂಟ್ ಆಗ್ತಿರ್ತವೆ. ಸೊ ನಾನು ಇವೆಲ್ಲ ಕ್ವಶನ್ಸ್ ಸಾಲ್ವ್ ಮಾಡಿಸಿ ಪ್ರತಿಯೊಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಅಂದರೆ ಚಾಪ್ಟರ್ ವೈಸ್ ಪ್ಲೇ ಲಿಸ್ಟ್ ರೆಡಿ ಮಾಡ್ತೀನಿ. ಅಂದರೆ ಈಗ ಸಪೋಸ್ ನೋಡಿ, ಒಂದು ಚಾಪ್ಟರ್ ಇದೆ ಅಂತ ಅನ್ಕೊಳ್ಳಿ, ಆ ಚಾಪ್ಟ್ರಲ್ಲಿ 2 ಮಾರ್ಕ್ಸ್ 3 ಮಾರ್ಕ್ಸ್ ಕೇಳಿದ್ದಾರೆ ಅಂತ ಅನ್ಕೊಳ್ಳಿ, ಆ ಚಾಪ್ಟರ್ದು 2 ಮಾರ್ಕ್ಸ್ 3 ಮಾರ್ಕ್ಸ್ ಸೊಲ್ಯೂಷನ್ಸ್ ನಾನು ಸಾಲ್ವ್ ಮಾಡಿಸಿ ಸೊ ಅದನ್ನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಚಾಪ್ಟರ್ ವೈಸ್ ಸಪ್ರೇಟಾಗಿ ಮಾಡ್ಕೋತಾರೆ. ಈಗ ಸಪೋಸ್ ನಿಮಗೆ ಇಂಟಿಗ್ರಲ್ಸ್ ಕಲಿಬೇಕಂತ ಅನ್ಕೊಳ್ಳಿ, ಸೊ ನೀವು ಇದನ್ನ ಲೆಟಸ್ ಕನ್ಸಿಡರ್ ಈ ಒಂದು ವಿಡಿಯೋ ಇದೆ, ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹೋಗಿದ್ರೆ ನಿಮಗೆ ಕೆಳಗಡೆ ಸೊ ಇಂಟಿಗ್ರಲ್ಸ್ ಸಪ್ರೇಟ್ ಲಿಂಕ್ ಇರುತ್ತೆ. ಸೊ ನೀವು ಇಂಟಿಗ್ರಲ್ಸಿಂದ ಯಾವ್ಯಾವ ಕ್ವಶನ್ಸ್ ಕೇಳ್ತಾರೆ ಅಂದರೆ MCQs ಕೇಳ್ತಾರೆ, 2 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ, 3 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ, ಮತ್ತು 5 ಮಾರ್ಕ್ಸು ಮತ್ತು 6 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಅವೆಲ್ಲ ಕ್ವಶನ್ ಸಪ್ರೇಟ್ ಆಗಿ ವಿಡಿಯೋ ಮಾಡಿದ್ದೀನಿ ನಾನು, ಅಲ್ಲಿಂದ ನೀವು ಕಲಿಬೋದು. ಸೊ ನಾನು ಕ್ವಶನ್ ವೈಸ್ ಸಾಲ್ವ್ ಮಾಡಿಸಿದ್ದೀನಿ. ಕ್ವಶನ್ ವೈಸ್ ಅಂದರೆ ಆ ಚಾಪ್ಟರಿಂದ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಸೊ ಆ ಥರ ಕ್ವಶನ್ಸ್ ಸಾಲ್ವ್ ಮಾಡಿಸಿದ್ದೀನಿ. ಓಕೆ, ಸೊ ನೀವು ಅಷ್ಟು ಓದಿದ್ರೆ ಸಾಕು, ನಿಮಗೆ ಎಕ್ಸಾಮಲ್ಲಿ ನಿಯರ್ಲಿ 95 ಅಬೋ ನಾನು ತರಿಸೋ ಜವಾಬ್ದಾರಿ ನಿಂದು. ನೀವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಓದ್ಬಿಟ್ರೆ ಸಾಕು, 100 ಔಟ್ ಆಫ್ 100 ತರಿಸೋ ಜವಾಬ್ದಾರಿ ನಂದು. ಅದಕ್ಕೋಸ್ಕರ ಸೊ ಇವೆಲ್ಲ ಕ್ವಶನ್ಸ್ ಇಂಪಾರ್ಟೆಂಟ್ ಆಗಿರ್ತವೆ. ಆ್ಯಂಡ್ ಒನ್ ಮೋರ್ ಥಿಂಗ್, ನೀವು ಜಸ್ಟ್ ನಾನು ಇವೆಲ್ಲ ಕ್ಲಾಸಸ್ ಏನು ಮಾಡಿರ್ತೀನಲ್ಲ, ಇವೆಲ್ಲ ಕ್ಲಾಸಸ್ಸು ನಾನು PDF ನೋಟ್ಸ್ ಆಗಿ ಕನ್ವರ್ಟ್ ಮಾಡಿರ್ತೀನಿ. ಅದನ್ನು ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಅದರಿಂದ ಚೆಕ್ ಮಾಡ್ಕೋಬೋದು. ಓಕೆ, ಸೊ ನಾವು ಕೆಲವೊಬ್ಬರಿಗೆ ವಿಡಿಯೋ ಭಾಳ ಸ್ಲೋ ಅನಿಸುತ್ತೆ, ಅವ್ರೇನು ಮಾಡಿ ವಿಡಿಯೋನ ಸ್ಪೀಡ್ ಮಾಡ್ಕೊಂಡು ನೋಡಿ. ಯಾರಿಗೆ ಸ್ಲೋ ಅನಿಸುತ್ತೆ ಅವ್ರಿಗೆ ಸ್ಪೀಡ್ ಮಾಡ್ಕೊಂಡು ನೋಡಿ. ಕೆಲವೊಬ್ಬರಿಗೆ ವಿಡಿಯೋ ಭಾಳ ಸ್ಪೀಡ್ ಅನಿಸುತ್ತೆ, ಅವ್ರೇನು ಮಾಡಿ ವಿಡಿಯೋನ ಸ್ಲೋ ಮಾಡ್ಕೊಂಡು ನೋಡ್ಕೊಳ್ಳಿ. ಓಕೆ, ಸೊ ನಾನೇನು ಮಾಡ್ತಿದ್ದೀನಿ ಅಂದರೆ ಈಗ ಪ್ರೀವಿಯಸಲ್ಲಿ ಫಸ್ಟ್ ಇಯರ್ಸ್ ಏನೋ ಮಾಡಿಸಿದ್ದೆ, ಈಗ ನಾವೇನು ಮಾಡೋಣ ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್ದು 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕಲಿಯೋಣ. ಓಕೆ, ಸೊ ವಿ ವಿಲ್ ಗೋ ಫಾರ್ ಕಾನ್ಸೆಪ್ಟ್. ಕ್ವಶನ್ಸ್ ಕಲಿಯೋಕ್ಕಿಂತ ಡೈರೆಕ್ಟ್ ಕ್ವಶನ್ಸ್ ಕಲಿಯೋಕ್ಕಿಂತ ಮುಂಚೆ ನಾವು ಕಾನ್ಸೆಪ್ಟ್ ಕಲಿಯೋಣ. ಕಾನ್ಸೆಪ್ಟ್ ನಾವು ಯು ಜಸ್ಟ್ ಸಿ ವಾಟ್ ಈಸ್ ಡಿಫ್ರೆನ್ಷಿಯಲ್ ಇಕ್ವೇಷನ್. ಡಿಫ್ರೆನ್ಷಿಯಲ್ ಇಕ್ವೇಷನ್ ಅಂದರೆ ಏನು? ಸೊ ಯಾವ್ದಾರೊಂದು ಇಕ್ವೇಷನ್ ಈ ಫಾರ್ಮೆಟ್ಲಿ ಇದೆ ಅಂತ ಅನ್ಕೊಳ್ಳಿ. ಸೊ dy/dx, ಓಕೆ, dy/dx ಇಸ್ ಈಕ್ವಲ್ ಟು f ಆಫ್ x, y. ಈ ಫಾರ್ಮೆಟ್ಲಿ ಇದೆ ಅಂತ ಅನ್ಕೊಳ್ಳಿ. ಸೊ ದಿಸ್ ವಿ ಕಾಲ್ ಇಟ್ ಆಸ್ ಡಿಫ್ರೆನ್ಷಿಯಲ್ ಇಕ್ವೇಷನ್. ಯಾವುದಾದ್ರೂ ಫಾರ್ಮೆಟ್, ಸೊ ಯಾವುದಾದ್ರೂ ಇಕ್ವೇಷನ್ ಈ ಫಾರ್ಮೆಟ್ಲಿ ಇದೆ, dy/dx ದಟ್ ಈಸ್ ಈಕ್ವಲ್ ಟು f ಆಫ್ x, y. ಸೊ ಈ ಥರ ಇಕ್ವೇಷನ್ಸ್ನ ನಾವೇಂತೀವಿ ಡಿಫ್ರೆನ್ಷಿಯಲ್ ಇಕ್ವೇಷನ್ ಅಂತ ಹೇಳ್ಬೋದು. ಅದನ್ನೇ ಬರ್ಕೊಳ್ಳಿ. ಸೊ ಡಿಫ್ರೆನ್ಷಿಯಲ್ ಇಕ್ವೇಷನ್ ಇಸ್ ಇನ್ ದ ಫಾರ್ಮ್ ಆಫ್ differential equation. Differential equation is in the form of dy/dx is equal to f of x, y. ಈ ಫಾರ್ಮೆಟ್ಲಿ ಇರುತ್ತೆ, ನಾವೇನು ಮಾಡ್ತೀವಿ ಡಿಫ್ರೆನ್ಷಿಯಲ್ ಇಕ್ವೇಷನ್ ಅಂತೀವಿ. ಓಕೆ, ಸೊ ನಮಗೆ ಡಿಫ್ರೆನ್ಷಿಯಲ್ ಇಕ್ವೇಷನ್ ಇದನ್ನ ಸಾಲ್ವ್ ಮಾಡಿಸಿದ್ರೆ ನಮಗೆ 3 ಸೊಲ್ಯೂಷನ್ಸ್ ಬರುತ್ತೆ. ಓಕೆ, ಸಾರಿ, ಇದನ್ನ ಸಾಲ್ವ್ ಮಾಡಿದ್ರೆ ಏನಾದ್ರು ಸೊಲ್ಯೂಷನ್ ಬರುತ್ತೆ. ಓಕೆ, ಜನರಲ್ ಇಕ್ವೇಷನ್ ಥರ ಹೆಂಗೆ ಬರುತ್ತೆ ಆ ಥರ ಜನರಲ್ ಸೊಲ್ಯೂಷನ್ ಬರುತ್ತೆ. ಸೊ ಅದರಲ್ಲಿ ಇದನ್ನ ಸಾಲ್ವ್ ಮಾಡೋಕಂದ್ರೆ ಎಷ್ಟು ಮೆಥಡ್ಸ್ ನಮ್ಗೆ ಸಾಲ್ವ್ ಮಾಡ್ಬೇಕಂದ್ರೆ 3 ಮೆಥಡ್ಸ್ ಇದಾವೆ ನಮ್ಗೆ ಇದನ್ನ ಸಾಲ್ವ್ ಮಾಡ್ಬೇಕಂದ್ರೆ. ಓಕೆ, ಸೊ 3 ಮೆಥಡ್ಸ್ ಟು ಸಾಲ್ವ್ ಡಿಫ್ರೆನ್ಷಿಯಲ್ ಇಕ್ವೇಷನ್. 3 ಮೆಥಡ್ಸ್ ಯಾವ್ಯಾವು? ಓಕೆ, ಸೊ ನಮಗೆ ಈ ಸಿಲೆಬಸಲ್ಲಿ ನಮಗೆ 3 ಮೆಥಡ್ಸ್ ಇದಾವೆ ಡಿಫ್ರೆನ್ಷಿಯಲ್ ಇಕ್ವೇಷನ್ ಸಾಲ್ವ್ ಮಾಡೋಕೆ. ಒಂದಂದ್ರೆ ಫಸ್ಟ್ ಅಂದ್ರೆ ವೇರಿಯೇಬಲ್ ಸಪರೇಬಲ್ ಮೆಥಡ್, ಓಕೆ, ಇದು ಒಂದು ಮೆಥಡ್. ಓಕೆ, ನೆಕ್ಸ್ಟ್ ಹೋಮೋಜಿನಿಯಸ್ ಡಿಫ್ರೆನ್ಷಿಯಲ್ ಇಕ್ವೇಷನ್. Differential equation method. Okay, so next linear differential equations. Okay. So ನಮಗೆ ವೇರಿಯೇಬಲ್ ಸಪರೇಬಲ್ ಮೆಥಡ್ ಯೂಸ್ ಮಾಡಿಕೊಂಡು ನಾವು ಈ ಡಿಫ್ರೆನ್ಷಿಯಲ್ ಇಕ್ವೇಷನ್ ಸಾಲ್ವ್ ಮಾಡ್ಬೋದು, ಮತ್ತೆ ಹೋಮೋಜಿನಿಯಸ್ ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್ ಯೂಸ್ ಮಾಡಿಕೊಂಡು ನಾವು ಈ ಮೆಥಡ್ನ ಸಾಲ್ವ್ ಮಾಡ್ಬೋದು. ಇನ್ನೊಂದು ಲೀನಿಯರ್ ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್ ಇರ್ತವೆ. ಸೊ ಆ ಥರ ಇಕ್ವೇಷನ್ಸ್ ಬಂದಾಗ ನಾವೇನು ಮಾಡ್ಬೋದು, ಈ ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್ ಸಾಲ್ವ್ ಮಾಡ್ಬೋದು. ಓಕೆ, ಈ 3 ಮೆಥಡ್ಸಿಂದ ನಾವು ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್ನ ಸಾಲ್ವ್ ಮಾಡ್ಬೋದು. ನಾವು ಜಸ್ಟ್ ಸಿ ಫಸ್ಟ್ ಆಫ್ ಆಲ್ ನಾವು ಸಾಲ್ವ್ ಮಾಡಿದಾಗ 2 ಸೊಲ್ಯೂಷನ್ಸ್ ಬರ್ಬೋದು.
Okay, one is general solution, one is particular solution. General solution ಅಂದ್ರೆ ಏನು? Let us consider general solution ಇದೆ ಅಂತ ಅನ್ಕೊಳ್ಳಿ. General solution. General solution ಅಂದ್ರೆ ಏನು? Let us consider ಇದನ್ನ ಸಾಲ್ವ್ ಮಾಡಿದೆ ಅಂತ ಅನ್ಕೊಳ್ಳಿ. ಇದನ್ನ ಸಾಲ್ವ್ ಮಾಡಿದ್ರೆ ನಿಮ್ಗೆ ಏನೋ ಒಂದು ಸೊಲ್ಯೂಷನ್ ಬಂತು. ಸೊ ಏನು ಸೊಲ್ಯೂಷನ್ ಬಂತು? Let us consider ನಾರ್ಮಲ್ ಆಗಿ ನಮ್ಗೆ ಇಂಟಿಗ್ರೇಷನ್ ಸೊಲ್ಯೂಷನ್ ಏನು ಬರ್ತದೆ? yx ಪ್ಲಸ್ ಸಿ ಅಂತ ಬರ್ತಿತ್ತಾ? ಓಕೆ, ನಮ್ಗೆ ಯಾವ್ದಾದ್ರು ಸೊಲ್ಯೂಷನ್ ಡಿಫರೆನ್ಷಿಯಲ್ ಅಥವಾ ಯಾವ್ದಾದ್ರು ಇಂಟಿಗ್ರಲ್ ಸೊಲ್ಯೂಷನ್ ಮಾಡಿದ್ರೆ ಏನ್ ಬರ್ತಿತ್ತು ನಮಗೆ? ಸೊ ಈ ತರ ಆನ್ಸರ್ ಬರ್ತಿತ್ತು yx ಪ್ಲಸ್ ಸಿ. ಈ ತರ ನಮ್ಗೆ ಸಿ ಅನ್ನೋದೇನಿಲ್ಲ ಆರ್ಬಿಟ್ರರಿ ಕಾನ್ಸ್ಟೆಂಟ್. ನಮ್ಗೆ ಈ ತರ ಏನೋ ಕಾನ್ಸ್ಟೆಂಟ್ ಬರ್ತಿಲ್ಲ. ಸೊ ಸಚ್ ಟೈಪ್ ಆಫ್ ಇಕ್ವೇಷನ್ಸ್ ವಿ ಕಾಲ್ಡ್ ಆಸ್ ಜನರಲ್ ಸೊಲ್ಯೂಷನ್. ಓಕೆ, ಈ ತರ ಕಾನ್ಸ್ಟೆಂಟ್ ಏನ್ ಬರ್ತಲ್ಲ, ಸೊ ಸಚ್ ಟೈಪ್ ಆಫ್ equations we call it as general solution. ಯಾವ ಸೊಲ್ಯೂಷನ್ ಅಲ್ಲಿ ಈ ತರ ಸಿ ಅನ್ನೋದು ಕಾನ್ಸ್ಟೆಂಟ್ ಇರುತ್ತೆ ಅಥವಾ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಇರುತ್ತಲ್ಲ, such type of equation we call it as general solution. ಇದನ್ನೊಂದು ಆರ್ಬಿಟ್ರರಿ ಕಾನ್ಸ್ಟೆಂಟ್ ಇರುತ್ತೆ. ಯಾವ ಈಕ್ವೇಷನ್ಸ್ ಅಲ್ಲಿ ನಮಗೆ ಯಾವ ಸೊಲ್ಯೂಷನ್ ಅಥವಾ ಯಾವ ಸೊಲ್ಯೂಷನ್ಸ್ ಅಲ್ಲಿ ನಮಗೆ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಇರುತ್ತೆ, such type of equations we call it as ಜನರಲ್ ಸೊಲ್ಯೂಷನ್ ಅಥವಾ ಸಚ್ ಟೈಪ್ ಆಫ್ ಸೊಲ್ಯೂಷನ್ ವಿ ಕಾಲ್ಡ್ ಆಸ್ ಜನರಲ್ ಸೊಲ್ಯೂಷನ್. ಅದೇ ತರ ಈಗ ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಂದ್ರೆ ಪರ್ಟಿಕ್ಯುಲರ್ ಸೊಲ್ಯೂಷನ್ ಇಸ್ ನಥಿಂಗ್ ಬಟ್ ವಾಟ್? ಇದೇ ಈಕ್ವೇಷನ್ ಇದೆ ಅಂತ, ಇದೇ ಸೊಲ್ಯೂಷನ್ ಇದೆ ಅಂತ ಅನ್ಕೊಳ್ಳಿ. ಇದಕ್ಕೆ ಯಾವ್ದಾರ ಒಂದು ಪಾಯಿಂಟ್ ಕೊಟ್ಟಿರ್ತಾರೋ, ಓಕೆ, ಎಕ್ಸ್ ಮತ್ತೆ ವೈ ವ್ಯಾಲ್ಯೂಸ್ ಏನೋ ಕೊಟ್ಟಿರ್ತಾರೆ. ಅವಾಗ ಸಿ ವ್ಯಾಲ್ಯೂ ಕಂಡುಹಿಡಬೇಕು ನಾವು. ಸಿ ವ್ಯಾಲ್ಯೂ ಕಂಡು ಹಿಡ್ಕೊಂಡು ವಾಪಸ್ ಅದೇ ಈಕ್ವೇಷನ್ ಅಲ್ಲಿ ಹಾಕಿ ನಾವು ಸೊಲ್ಯೂಷನ್ ಬರಬೇಕು. ಲೆಟ್ ಅಸ್ ಕನ್ಸಿಡರ್ ಇದನ್ನ ನೋಡಿ, ಇದೆ ಅಂತ ಅನ್ಕೊಳ್ಳಿ, yx ಪ್ಲಸ್ ಸಿ ಅಂತ ಇದೆ ಅಂತ ಅನ್ಕೊಳ್ಳಿ. ನಾವು ವಾಟ್ ಐ ಡೂ ಮೀನ್ಸ್ yx ಪ್ಲಸ್ ಸಿ ಇದು ಏನಾದ್ರು ಲೆಟ್ ಅಸ್ ಕನ್ಸಿಡರ್ ಇಲ್ಲಿ ಏನಾದ್ರು ಇನ್ನೊಂದು ವ್ಯಾಲ್ಯೂ ತಗೊಳ್ಳೋಣ. ಇಲ್ಲಿ y ಇದೆ ಅಂತ ಅನ್ಕೊಳ್ಳಿ, y ಇದೆ ಅಂತ ಅನ್ಕೊಳ್ಳಿ, y ದಟ್ ಈಸ್ ಈಕ್ವಲ್ ಟು yx ಪ್ಲಸ್ ಸಿ ಇದೆ ಅಂತ ಅನ್ಕೊಳ್ಳಿ. ಇಷ್ಟು ಕೊಟ್ಟಿದೆ. ಸೊ ಇಟ್ x ಇಸ್ ಈಕ್ವಲ್ ಟು x, y ಇಸ್ ಈಕ್ವಲ್ ಟು 1, 1 ಅಂತ ಕೊಟ್ಟಿರ್ತಾರೆ ಅನ್ಕೊಳ್ಳಿ. 1, 1 ಕೊಟ್ಟಾಗ ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. 1, 1 ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಏನಾಗುತ್ತೆ ಅಂದ್ರೆ x ವ್ಯಾಲ್ಯೂ 1, y ವ್ಯಾಲ್ಯೂ 1 ಸಬ್ಸ್ಟಿಟ್ಯೂಟ್ ಮಾಡೋದು. y ವ್ಯಾಲ್ಯೂ 1 ಇಸ್ ಈಕ್ವಲ್ ಟು ದಟ್ ಈಸ್ 1 ಇಂಟು 1 ಪ್ಲಸ್ ಸಿ ದಟ್ ಈಸ್ ಈಕ್ವಲ್ ಟು 1 ದಟ್ ಈಸ್ ಈಕ್ವಲ್ ಟು 1 ಇಂಟು 1 ಮಾಡಿದ್ರೆ 1 ಆಗುತ್ತೆ, 1 ಪ್ಲಸ್ ಈ ಪ್ಲಸ್ 1 ಆ ಕಡ್ಕೊಂಡ್ರೆ ಏನಾಗುತ್ತೆ ನಮಗೆ? ಪ್ಲಸ್ 1 ಆ ಕಡ್ಕೊಂಡ್ರೆ ಮೈನಸ್ 1 ಆಗುತ್ತೆ. ಪ್ಲಸ್ 1 ಮೈನಸ್ 1 ಏನಾಗುತ್ತೆ? 0 ಆಗುತ್ತೆ, 1. ಈಗ ಸಿ ವ್ಯಾಲ್ಯೂ ಏನ್ ಬಂತು? ಸಿ ವ್ಯಾಲ್ಯೂ ಸಮಥಿಂಗ್ ಏನೋ ಬಂತು. ಸಿ ವ್ಯಾಲ್ಯೂ ಏನ್ ಬಂತು ನಮಗೆ? 0 ಬಂತು. ಈ ಬಂದಿರೋ ಸಿ ವ್ಯಾಲ್ಯೂನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು ವಾಪಸ್. ಓಕೆ, ಬಂದಿರೋ ಸಿ ವ್ಯಾಲ್ಯೂನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ದೆನ್ ಇಟ್ ವಿಲ್ ಬಿಕಮ್ ಆನ್. ಸೊ y ಇಸ್ ಈಕ್ವಲ್ ಟು yx ಪ್ಲಸ್ ಸಿ ಇದೇನು ಮಾಡ್ಬೇಕು? ಈಗ ಸಿ ವ್ಯಾಲ್ಯೂ ಇದರಲ್ಲಿ 0 ಬಂತು, ಅದು 0 ಸಬ್ಸ್ಟಿಟ್ಯೂಟ್. ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ? y ದಟ್ ಈಸ್ ಈಕ್ವಲ್ ಟು yx. y ಕ್ಯಾನ್ಸಲ್ ಮಾಡಿ ವಾಟ್ ಯು ಲೆಫ್ಟ್ ವಿತ್ x ಇಸ್ ಈಕ್ವಲ್ ಟು 1. ದಿಸ್ ಇಸ್ ವಾಟ್ ದಿ ಪರ್ಟಿಕ್ಯುಲರ್ ಸೊಲ್ಯೂಷನ್. ಓಕೆ, ದಿಸ್ ಇಸ್ ವಾಟ್ ದಿ ಪರ್ಟಿಕ್ಯುಲರ್ ಅಂದ್ರೆ ಏನು? ನಮಗೆ ಸಿ ವ್ಯಾಲ್ಯೂ ಕಂಡು ಹಿಡಿದು ಓಕೆ ಇಲ್ಲಿ ಸಿ ವ್ಯಾಲ್ಯೂ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ರೆ ಮುಗಿತು. ಅಂದ್ರೆ ಇಲ್ಲಿ ಸಿ ವ್ಯಾಲ್ಯೂ ಇರಬಾರ್ದು ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಲ್ಲಿ. ಜನರಲ್ ಸೊಲ್ಯೂಷನ್ ಅಲ್ಲಿ ಸಿ ವ್ಯಾಲ್ಯೂ ಇರಬೇಕು. ಸೊ ದಿಸ್ ಇಸ್ ವಾಟ್ ದಿ ಕಾನ್ಸೆಪ್ಟ್. ಇಷ್ಟು ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರಬೇಕು. ಸೊ ನಾವು ಈಗ 2 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ನಾವು ಏನ್ ಕೇಳ್ತಿದ್ರೆ ಅಂದ್ರೆ 2 ಮಾರ್ಕ್ಸ್ ಕ್ವಶನ್ ವೇರಿಯಬಲ್ ಸಪರೇಬಲ್ ಮೆಥಡ್ ಇಂದ ಕ್ವಶನ್ ಸಾಲ್ವ್ ಮಾಡೋದು. ಓಕೆ, ಸೊ ವೇರಿಯಬಲ್ ಸಪರೇಬಲ್ ಇಂದ ಕ್ವಶನ್ ಸಾಲ್ವ್ ಮಾಡೋದಿದ್ದಾವೆ. ಆಲ್ಮೋಸ್ಟ್ ಅದರಿಂದಾನೇ ಕೇಳೋದು ಕ್ವಶನ್ಸ್. ಅದಕ್ಕೋಸ್ಕರ ವೇರಿಯಬಲ್ ಸಪರೇಬಲ್ ಮೆಥಡ್ ಡೈರೆಕ್ಟ್ ನಾವು ಕ್ವಶನ್ಸ್ ಇಂದಾನೆ ಕಲಿಯೋಣ. ಓಕೆ, ಜಸ್ಟ್ ರೈಟ್ ಡೌನ್ ದಿಸ್ ಒನ್ ಫಸ್ಟ್. ಓಕೆ, ಸೊ ನಾವು ಕ್ವಶನ್ಸ್ ನೋಡಿ ಏನಿದೆ ಅಂದ್ರೆ ಫೈಂಡ್ ದಿ ಜನರಲ್ ಸೊಲ್ಯೂಷನ್ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಷನ್. ಓಕೆ, ನೋಡಿ ಅವ್ರು ಕೊಟ್ಟಿರೋ ಕ್ವಶನ್ ಏನಿದೆ? ಫೈಂಡ್ ದಿ ಜನರಲ್ ಸೊಲ್ಯೂಷನ್ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಷನ್ ಅಂದ್ರೆ ಇನ್ ಟರ್ಮ್ಸ್ ಆಫ್ ಸಿ ಅಲ್ಲಿ ಕಂಡುಹಿಡಬೇಕು ಆನ್ಸರ್ ನಾವು. ಫೈಂಡ್ ದಿ ಜನರಲ್ ಸೊಲ್ಯೂಷನ್ ಡಿಫರೆನ್ಷಿಯಲ್ ಇಕ್ವೇಷನ್ y ಇಂಟು dx ಮೈನಸ್ x ಇಂಟು dy ಡಿವೈಡೆಡ್ ಬೈ y ದಟ್ ಈಸ್ ಈಕ್ವಲ್ ಟು 0. ಇದನ್ನ ಸಾಲ್ವ್ ಮಾಡ್ಕೊಂಡು ಹೋಗಿ ಸೊ ನಾವೇನ್ ಮಾಡಬೇಕು? ಜನರಲ್ ಸೊಲ್ಯೂಷನ್ ಕಂಡುಹಿಡಬೇಕು. ಸೊ ನಾವು ಇಲ್ಲಿ ಜಸ್ಟ್ ಸಿ ಇಲ್ಲಿ ಮಾಡ್ತೀನಿ ನೋಡಿ. ಸೊ ದಟ್ ಈಸ್ y minus dx, sorry, y into dx minus x into dy divided by y that is equal to 0. ಇಷ್ಟು ಬರ್ಕೊಂಡೆ ಫಸ್ಟ್ ಕೊಟ್ಟಿರೋದು. ಈಗ ನಾನು ಏನು ಮಾಡ್ತೀನಿ? ಇದನ್ನ ಮಲ್ಟಿಪ್ಲೈ ಮಾಡ್ತೀನಿ. ಓಕೆ, ಸೊ ಇದು y ನ ಏನು ಮಾಡ್ತೀನಿ? y ನ ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀನಿ. y ಇಂಟು 0 ಮಾಡಿದ್ರೆ ಏನಾಗುತ್ತೆ? ನಮಗೆ 0 ಆಗುತ್ತೆ. ನೆಕ್ಸ್ಟ್ ಏನು ಮಾಡಿ? ಸೊ ದಟ್ ಈಸ್ y ಇಂಟು dx ಮೈನಸ್ x ಇಂಟು dy ಬರುತ್ತೆ. ದಟ್ ಈಸ್ ಈಕ್ವಲ್ ಟು 0 ಆಯ್ತು. ಓಕೆ, ಈಗ ನಾನು ಏನು ಮಾಡ್ತೀನಿ ಅಂದ್ರೆ ಇದು ಮೈನಸ್ ಎಕ್ಸ್ ಡಿ ವೈನ ಆ ಕಡೆ ಕಳಿಸ್ತೀನಿ. ಓಕೆ, ಮೈನಸ್ ಎಕ್ಸ್ ಡಿ ವೈನ ಆ ಕಡೆ ಕಳಿಸ್ತೀನಿ. ಅವಾಗ ಏನಾಗುತ್ತೆ? ಸೊ ವೈ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಎಕ್ಸ್ ಇಂಟು ಡಿ ವೈ. ಫಸ್ಟ್ ಏನ್ ಮಾಡೋಣ? ಇದನ್ನು ಪ್ರಾಪರ್ ಡಿಫರೆನ್ಷಿಯಲ್ ಇಕ್ವೇಷನ್ ಫಾರ್ಮೆಟ್ ಅಲ್ಲಿ ತರೋಣ. ಓಕೆ, ಡಿಫರೆನ್ಷಿಯಲ್ ಇಕ್ವೇಷನ್ ಫಾರ್ಮೆಟ್ ಅಂದ್ರೆ ಏನು? ಈ ತರ ಈ ಫಾರ್ಮೆಟ್ ಅಲ್ಲಿ ತರಬೇಕು ಅಂತ ಹೇಳಿ. ಸೊ ಡಿ ವೈ ಬೈ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ವೈ. ಈ ಫಾರ್ಮೆಟ್ ತಂದಾಗ ನಾವು ಏನ್ ಮಾಡಬೇಕು? ದಟ್ ಈಸ್ ಅ ಡಿಫರೆನ್ಷಿಯಲ್ ಇಕ್ವೇಷನ್ ಫಾರ್ಮೆಟ್. ಸೊ ಈ ಫಾರ್ಮೆಟ್ ತರಬೇಕಂದ್ರೆ ಏನ್ ಮಾಡಬೇಕು ನಾನು? ಸೊ ಇದು ಡಿ ವೈನ ಸೊ ಈ ಕಡೆ ತರಬೇಕಾ? ಸೊ ದಟ್ ಈಸ್ ಡಿ ಎಕ್ಸ್ ನ ಇಲ್ತಾನೆ. ಓಕೆ, ಸೊ ವೈ
ಈಸ್ ಈಕ್ವಲ್ ಟು ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಈ ಥರ ಬಂತ. ಈಗ ನಾನು ಏನು ಹೇಳ್ತೀನಿ, ಇದನ್ನ ಎಕ್ಸ್ನ ಇಲ್ಲಿ ತಂದ್ಬಿಡ್ತೀನಿ, ಎಕ್ಸ್ನ ಇಲ್ಲಿ ತಂದ್ಬಿಡೋಣ ಒಂದು ಸೆಕೆಂಡು, ಎಕ್ಸು ಇಲ್ಲಿ ತಂದ್ಬಿಡೋಣ, ದಟ್ ಈಸ್ ವೈ, ಇಲ್ಲಿ ಎಕ್ಸ್ ಇಲ್ಲಿ ತಾನೆ, ವೈ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಡಿ ವೈ ಬೈ ಡಿ ಎಕ್ಸ್. ಸೊ ವಿಚ್ ಮೀನ್ಸ್ ಡಿ ವೈ ಬೈ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ನಮಗೆ ಆ ಫಾರ್ಮೆಟ್ ಆಯಿತು ವೈ ಡಿವೈಡೆಡ್ ಬೈ ಎಕ್ಸ್ ಆಯ್ತು. ನೋಡಿ ಆ ಫಾರ್ಮೆಟ್ ಬಂತಿಲ್ಲ, ಬೇಕಾದ್ರೆ ನೋಡಿ ಇದು ಡಿ ವೈ ಬೈ ಡಿ ಎಕ್ಸ್ ಎಫ್ ಆಫ್ ಎಕ್ಸ್ ಕಮ್ ವೈ. ಸೊ ಇಲ್ಲೇನಿದೆ ನೋಡಿ, ಸೊ ಡಿ ವೈ ಬೈ ಡಿ ಎಕ್ಸ್ ಎಫ್ ಆಫ್ ಎಕ್ಸ್ ಕಮ್ ಅಂದರೆ ಇದೊಂದು ಫಂಕ್ಷನ್ ಯಾವ್ದು ಈ ಥರ ಕಂಡುಹಿಡ್ಕೋ ಫಸ್ಟ್. ಇಷ್ಟು ತಂದಮೇಲೆ ಸೊ ನಾವೇನು ಮಾಡಬೇಕು, ವೇರಿಯೇಬಲ್ ಸಪ್ರೇಬಲ್ ಮೆಥಡ್ ಯೂಸ್ ಮಾಡಬೇಕು. ವೇರಿಯೇಬಲ್ ಸಪ್ರೇಬಲ್ ಅಂದ್ರೆ ಸೊ ದಿಸ್ ಎಕ್ಸ್ ಅನ್ನು ಮತ್ತೆ ವೈ ಅನ್ನೋದೇನು ವೇರಿಯೇಬಲ್. ಓಕೆ, ಸೊ ಎಕ್ಸ್ ಮತ್ತೆ ವೈ ಅನ್ನೋದು ವೇರಿಯೇಬಲ್. ಸೊ ಇದ್ರದ್ದು ನೋಡಿ, ದಿಸ್ ಇಸ್ ಆಲ್ಸೋ ಡಿಫರೆನ್ಸಿಯೇಷನ್ ಆಫ್ ವೈ ವೇರಿಯೇಬಲ್, ರೈಟ್? ಸೊ ಡಿಫರೆನ್ಸಿಯೇಷನ್ ಆಫ್ ವೈ ವೇರಿಯೇಬಲ್. ಓಕೆ, ಸೊ ನಮಗೆ ಯಾವ್ಯಾವ ವೇರಿಯೇಬಲ್ ಸೇಮ್ ಇರ್ತಾವೆ ಅದು ಒಂದ್ ಕಡೆ ಬರ್ಕೋಬೇಕು. ಓಕೆ, ಸೊ ಇಲ್ಲಿ ವೈ ವೇರಿಯೇಬಲ್ ಇದೆನಾ, ಇಲ್ಲಿನೂ ಇದು ಡಿಫರೆನ್ಸಿಯೇಷನ್ ಆಫ್ ವೈ ಇದೆ. ಓಕೆ, ಅದು ಡಿಫರೆನ್ಸಿಯೇಷನ್ ಆಫ್ ವೈ ಎಲ್ಲಿದೆ ಅಲ್ಲಿ ತರಬೇಕು ಇದನ್ನು ವೈ ವೇರಿಯೇಬಲ್. ಓಕೆ, ಲೆಫ್ಟ್ ಹ್ಯಾಂಡ್ ಸೈಡ್ ಇರ್ತಾನೆ, ಲೆಫ್ಟ್ ಹ್ಯಾಂಡ್ ಸೈಡ್ ಇರ್ತಾನೆ, ಇಲ್ಲಿ ನೋಡಿ ಇಲ್ಲಿ ಡಿ ಎಕ್ಸ್ ಇದೆ. ಸೊ ಡಿ ಎಕ್ಸ್ ಅನ್ನೋದೇನು ಡಿಫರೆನ್ಸಿಯೇಷನ್ ಆಫ್ ಎಕ್ಸ್ ತರ. ಸೊ ದಿಸ್ ಡಿಫರೆನ್ಸಿಯೇಷನ್ ಆಫ್ ಎಕ್ಸ್ ನ ಈ ಕಡೆ ತನ್ಬೇಕು. ಓಕೆ, ನಾವು ಏನ್ ಮಾಡ್ತೀನಿ ಅಂದ್ರೆ ಸೊ ಡಿ ವೈ ಡಿವೈಡೆಡ್ ಬೈ ವೈ ದಟ್ ಈಸ್ ಈಕ್ವಲ್ ಟು ಡಿ ಎಕ್ಸ್ ನ ಇರ್ತದೆ, ಡಿ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್. ಓಕೆ, ನಾವು ಇಷ್ಟು ಬಂತ. ಇದನ್ನ ಏನ್ ಮಾಡೋಣ ಅಂದ್ರೆ ಸೊ ಈಗ ಇಂಟಿಗ್ರೇಷನ್ ಅಪ್ಲೈ ಮಾಡೋದು, ಅಪ್ಲೈ ಇಂಟಿಗ್ರೇಷನ್ ಅನ್ಬೋದು. ಸರಿ, ಅಪ್ಲೈ ಇಲ್ಲೇ ಬರ್ಕೊಳ್ಬೇಕಾದ್ರೆ ಅಪ್ಲೈ ಅಲ್ಲ, ನೆಕ್ಸ್ಟ್ ಸ್ಟೆಪ್ ಬರ್ಕೊಳ್ಳಿ, ಅಪ್ಲೈ ಇಂಟಿಗ್ರೇಷನ್, ಅಪ್ಲೈ ಇಂಟಿಗ್ರೇಷನ್ ಆನ್ ಬೋತ್ ಸೈಡ್ ಇಂಟಿಗ್ರೇಷನ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ ಇಂಟಿಗ್ರೇಷನ್ ಆಫ್ ಡಿ ವೈ ಬೈ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಬೈ ಎಕ್ಸ್. ಇಷ್ಟಿದೆ. ಓಕೆ, ಸೊ ನಾವು ಈಗ ನೋಡಿ ಡಿ ವೈ ಬೈ ಡಿ ಎಕ್ಸ್ ಅಲ್ಲ, ಇದು ಡಿ ವೈ ಬೈ ವೈ. ಓಕೆ, ಇಂಟಿಗ್ರೇಷನ್ ಆಫ್ ಡಿ ವೈ ಬೈ ವೈ. ಓಕೆ, ಸೊ ವಿಚ್ ಮೀನ್ಸ್ ಇಂಟಿಗ್ರೇಷನ್ ಆಫ್ ಒನ್ ಬೈ ವೈ ಏನು ಬರುತ್ತೆ, ಇಂಟಿಗ್ರೇಷನ್ ಆಫ್ ಒನ್ ಬೈ ವೈ ಇಲ್ಲಿ ಮಾಡ್ತೀನಿ ನೋಡಿ. ಇಂಟಿಗ್ರೇಷನ್ ಆಫ್ ಒನ್ ಬೈ ವೈ ಇಸ್ ನಥಿಂಗ್ ಬಟ್ ಲಾಗ್ ವೈ ಯಾವುದಲ್ಲ, ಇಂಟಿಗ್ರೇಷನ್ ಆಫ್ ಒನ್ ಬೈ ಇಸ್ ಲಾಗ್ ವೈ ದಟ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಒನ್ ಬೈ ಎಕ್ಸ್ ಏನು ಬರುತ್ತೆ, ಇಂಟಿಗ್ರೇಷನ್ ಆಫ್ ಒನ್ ಬೈ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಲಾಗ್ ವೈ ಪ್ಲಸ್ ಸಿ ಬರುತ್ತೆ. ಓಕೆ, ಪ್ಲಸ್ ಸಿ ಒನ್ ಅಂತ ತೊಗೊಳ್ತೀನಿ, ದಟ್ ಈಸ್ ಈಕ್ವಲ್ ಟು ಲಾಗ್ ವೈ ಪ್ಲಸ್ ಸಿ ಒನ್ ಬರುತ್ತೆ, ದಟ್ ಈಸ್ ಈಕ್ವಲ್ ಟು ಲಾಗ್ ಎಕ್ಸ್ ಪ್ಲಸ್ ಸಿ ಟು. ಓಕೆ, ಸೊ ನಾನು ಏನು ಮಾಡ್ತೀನಿ, ಇಂಟಿಗ್ರೇಷನ್ ಆಫ್ ಒನ್ ಬೈ ಎಕ್ಸ್ ಏನು ಬಂತು, ದಟ್ ಈಸ್ ಲಾಗ್ ಎಕ್ಸ್ ಮತ್ತು ದಟ್ ಈಸ್ ಪ್ಲಸ್ ಸಿ ಟು ಬಂತು. ಈ ಪ್ಲಸ್ ಸಿ ಒನ್ ಆ ಕಡೆ ತೊಗೊಂಡ್ರೆ, ಪ್ಲಸ್ ಸಿ ಒನ್ ಆ ಕಡೆ ತೊಗೊಂಡ್ರೆ ಏನಾಗುತ್ತೆ, ದಟ್ ಈಸ್ ಲಾಗ್ ವೈ ದಟ್ ಈಸ್ ಈಕ್ವಲ್ ಟು ಲಾಗ್ ಎಕ್ಸ್ ಪ್ಲಸ್ ಸಿ ಒನ್ ಆ ಕಡೆ ತೊಗೊಂಡ್ರೆ ಏನಾಗುತ್ತೆ, ಹಿಯರ್ ಸಿ ಟು ಮೈನಸ್ ಸಿ. ಇದನ್ನ ಹೆಂಗ್ ಬರಿಬೋದು, ದಿಸ್ ಯು ಕ್ಯಾನ್ ರೈಟ್ ಆಸ್ ಲಾಗ್ ಎಕ್ಸ್ ಅಥವಾ ಲಾಗ್ ವೈ. ಸೊ ಇದು ಲಾಗ್ ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ಇದ್ದರೆ ಅಂದ್ರೆ ಲಾಗ್ ಆಫ್ ಮೈನಸ್ ಲಾಗ್ ಎಕ್ಸ್ ಬರುತ್ತೆ. ಇಲ್ಲಿ ನೋಡಿ, ಸೊ ದಿಸ್ ಇಸ್ ಏನು ಸಿ ಟು ಮೈನಸ್ ಸಿ ಒನ್. ಸಿ ಟು ಅನ್ನೋದು ಕಾನ್ಸ್ಟೆಂಟ್, ಸಿ ಒನ್ ಅನ್ನೋದು ಕಾನ್ಸ್ಟೆಂಟ್. ಕಾನ್ಸ್ಟೆಂಟ್ ಮೈನಸ್ ಕಾನ್ಸ್ಟೆಂಟ್ ಮಾಡಿದಾಗ ವಾಪಸ್ ನಮ್ಗೆ ಏನು ಬರುತ್ತೆ, ಕಾನ್ಸ್ಟೆಂಟ್ ಬರುತ್ತೆ, ಅದಕ್ಕೂ ಕಾನ್ಸ್ಟೆಂಟ್ ಬರುತ್ತೆ. ಓಕೆ, ಯು ನೋ ದಟ್ ದ ಫಾರ್ಮುಲಾ ದಟ್ ಈಸ್ ಲಾಗ್ ವೈ ಮೈನಸ್ ಲಾಗ್. ಸೊ ಫಾರ್ಮುಲಾ ಗೊತ್ತಿರಬೇಕು ಏನು ನಿಮಗೆ, ಸೊ ದಟ್ ಈಸ್ ಲಾಗ್ ಎ ಮೈನಸ್ ಲಾಗ್ ಬಿ ದಟ್ ಈಸ್ ಈಕ್ವಲ್ ಟು ಏನು ಬರ್ತಿತ್ತು ನಮಗೆ, ಲಾಗ್ ಆಫ್ ಎ ಡಿವೈಡೆಡ್ ಬೈ ಬಿ ಬರ್ತಿತ್ತು, ಅದನ್ನ ಬರ್ಬೋದು. ಸೊ ದಿಸ್ ಯು ಕ್ಯಾನ್ ರೈಟ್ ಆಸ್ ಲಾಗ್ ಆಫ್ ವೈ ಡಿವೈಡೆಡ್ ಬೈ ಎಕ್ಸ್ ಈಸ್ ಈಕ್ವಲ್ ಟು ಸಿ. ಓಕೆ, ಸೊ ನಾರ್ಮಲ್ ಆಗಿ ನೀವು ಇಷ್ಟು ಬರೆದ್ರು ಸಾಕು ನಿಮಗೆ ಆನ್ಸರ್. ಬಟ್ ಸ್ವಲ್ಪ ಸಿಂಪ್ಲಿಫೈಡ್ ಫಾರ್ಮ್ ಅಲ್ಲಿ ಬರೆದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ದಿಸ್ ಯು ಕ್ಯಾನ್ ರೈಟ್ ಆಸ್ ದಿಸ್. ನೋಡಿ, ಇದು ಲಾಗ್ ಇದ್ದಿದ್ದು ಆ ಕಡೆ ಹೋಗಿದ್ರೆ ಏನಾಗುತ್ತೆ, ಲಾಗ್ ಇದ್ದಿದ್ದು ಆ ಕಡೆ ಹೋಗೋದ್ರಿಂದ ಪವರ್ ಆಗುತ್ತೆ, ದಟ್ ಈಸ್ ವೈ ಡಿವೈಡೆಡ್ ಬೈ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಇ ಟು ದಿ ಪವರ್ ಸಿ. ಓಕೆ, ಸೊ ಈಗ ನೋಡಿ ವೈ ದಟ್ ಈಸ್ ಈಕ್ವಲ್ ಟು ಎಕ್ಸ್ ನ ಇಲ್ಲಿ ಮಲ್ಟಿಪ್ಲೈ ಮಾಡಿ ಎಕ್ಸ್ ಇಂಟು ಇ ಟು ದಿ ಪವರ್ ಸಿ. ಇಷ್ಟು ಮಾಡಿದ್ರೆ ನಮ್ಗೆ ಏನು ಬರುತ್ತೆ, 2 ಮಾರ್ಕ್ಸ್. ಸೊ ಇಷ್ಟು ಮಾಡಿದ್ರೆ 2 ಮಾರ್ಕ್ಸ್. ಓಕೆ, ಜಸ್ಟ್ ರೈಟ್ ನೋಡಿ, ಏನಿಲ್ಲ, ಈಸಿಲ್ಲ. ಸೊ ನಾವು ವೇರಿಯೇಬಲ್ ಸಪ್ರೇಬಲ್ನ ಸಪ್ರೇಟ್ ಮಾಡ್ಕೋಬೇಕು, ಆಮೇಲೆ ಇಂಟಿಗ್ರೇಷನ್ ಅಪ್ಲೈ ಮಾಡ್ಕೋ, ನೆಕ್ಸ್ಟ್ ಸೊಲ್ಯೂಷನ್ ಮಾಡ್ಕೊಂಡಿರ್ಬೇಕು. ಓಕೆ, ಇದು ಗೊತ್ತಿರಬೇಕು ನಿಮಗೆ. ಸೊ ಲಾಗ್ ಆಫ್ ಎ ಮೈನಸ್ ಲಾಗ್ ಆಫ್ ಬಿ ದಟ್ ಈಸ್ ಈಕ್ವಲ್ ಟು ಲಾಗ್ ಆಫ್ ಎ ಡಿವೈಡೆಡ್ ಬೈ ಬಿ. ಮತ್ತೆ ಇಲ್ಲಿ ಲಾಗ್ ಇದೆ ಆ ಕಡೆ ಕಳಿಸಿದ್ರೆ ಅಂತ ಎಕ್ಸ್ಪೋನೆನ್ಷಿಯಲ್ ಆಗುತ್ತೆ, ಅದಕ್ಕೆ ಎಕ್ಸ್ಪೋನೆನ್ಷಿಯಲ್ ಬರ್ತದೆ. ಎಷ್ಟು ಗೊತ್ತಿದ್ರೆ ನೀವು ಕ್ವಶನ್ಸ್ ಈಸಿಯಾಗಿ ಸಾಲ್ವ್ ಮಾಡ್ತೀರಿ. ಓಕೆ, ಜಸ್ಟ್ ರೈಟ್ ಡೌನ್. ಓಕೆ, ಸೊ ನಾವು ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ, ಅದೇ ಥರ ಇದನ್ನು. ಸೊ ಏನಿಲ್ಲ ನಮಗೆ, ಸೊ ಎಕ್ಸಾಕ್ಟ್ಲಿ ಸೇಮ್ ಆಸ್ ಇಟ್ ಈಸ್. ನಿಮ್ಗೆ ಏನಿದೆ ಅಂತಂದ್ರೆ, ಸೊ ಫೈಂಡ್ ದಿ ಜನರಲ್ ಸೊಲ್ಯೂಷನ್ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಷನ್ ಇದೆ. ಓಕೆ, ಸೊ ನಮಗೆ ಜನರಲ್ ಸೊಲ್ಯೂಷನ್ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಷನ್ ಕಂಡುಹಿಡಬೇಕು. ದೇ ಹ್ಯಾವ್ ಗಿವನ್ dy by dx 1 + x² × 1 + y². ಆಲ್ರೆಡಿ ಇದು ನೋಡಿ, ಇದು ಫಾರ್ಮಟ್ ಕನ್ವರ್ಟ್
ಜಸ್ಟ್ ಡೈರೆಕ್ಟ್ ಡಿಫರೆನ್ಷಿಯಲ್ ಇಕ್ವೇಷನ್ ಫಾರ್ಮೆಟ್ ಡೈರೆಕ್ಟ್ ಆಗೇ ಇದೆ. ಓಕೆ, ಸೊ ನಮಗೆ ಏನಿಲ್ಲ, ಸೊ ವೇರಿಯೇಬಲ್ ಸಪ್ರೇಟ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಸೊ ನಾವು ದಿಸ್ ವಿ ಕ್ಯಾನ್ ರೈಟ್ ಆಸ್ dy by dx ಫಸ್ಟ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. dy by dx ದಟ್ ಈಸ್ ಈಕ್ವಲ್ ಟು 1 ಪ್ಲಸ್ ಎಕ್ಸ್ ಸ್ಕ್ವಯರ್ ಇಂಟು 1 ಪ್ಲಸ್ ವೈ ಸ್ಕ್ವಯರ್. ಓಕೆ, ನಾವು ಏನು ಮಾಡ್ತೀನಿ ಈಗ ನೋಡಿ ವೇರಿಯೇಬಲ್ ಸಪ್ರೇಬಲ್ ಮಾಡ್ಕೊಳ್ತೀನಿ. ಸೊ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಎಲ್ಲಿದೆ ವೇರಿಯೇಬಲ್ ಅದು ಒಂದು ಕಡೆ ಬರ್ಕೊಳ್ತೀನಿ. 1 ಪ್ಲಸ್ ವೈ ಸ್ಕ್ವೇರ್ ಎಲ್ಲಿದೆ ವೇರಿಯೇಬಲ್ ಅದ್ರದ್ದು ವೇರಿಯೇಬಲ್ ಒಂದು ಕಡೆ ಬರ್ತೀನಿ. ದಟ್ ಈಸ್ dy by ಸೊ ಇದು 1 ಪ್ಲಸ್ ವೈ ಸ್ಕ್ವೇರ್ ಇಲ್ಲಿ ಬರ್ಕೊಳ್ತೀನಿ. ಸೊ 1 ಪ್ಲಸ್ ವೈ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಸೊ 1 ಪ್ಲಸ್ ಎಕ್ಸ್ ಸ್ಕ್ವೇರ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಓಕೆ ಡಿ ಎಕ್ಸ್ ಅನ್ಬೋದು. ಸೊ ವೇರಿಯೇಬಲ್ ಸಪ್ರೇಟ್ ಮಾಡ್ಕೊಂಡಿಸಿ ಸೇಮ್ ವೇರಿಯೇಬಲ್ ಇದ್ದಿದ್ದು ಒಂದು ಕಡೆ ಬರ್ಕೊಂಡಿದ್ದೀನಿ, ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ನಾವು ನೆಕ್ಸ್ಟ್ ನೋಡಿ ಇದಾದ್ಮೇಲೆ ಏನು ಮಾಡೋದು ಅಂದರೆ ಸೊ ಇದನ್ನು ಸಾಲ್ವ್ ಮಾಡಿ. ಓಕೆ, ಏನು ಮಾಡಬೇಕು ಇಂಟಿಗ್ರೇಷನ್ ಅಪ್ಲೈ ಮಾಡಿ. ಅಪ್ಲೈ ಇಂಟಿಗ್ರೇಷನ್ ಆನ್ ಬೋತ್ ಸೈಡ್. ಇಂಟಿಗ್ರೇಷನ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಇಂಟಿಗ್ರೇಷನ್ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಇದು ಯಾವ ಫಾರ್ಮೆಟ್ ಇದೆ ನೋಡಿ. ಸೊ ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಸೊ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ನಮ್ಗೆ ಫಾರ್ಮುಲಾ ಏನು, ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂದರೆ ನಮಗೆ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಬರ್ತಿತ್ತು. ಬಟ್ ಇನ್ ಟರ್ಮ್ಸ್ ಆಫ್ ಏನಿದೆ ನಮಗೆ ಇಲ್ಲಿ ಇನ್ ಟರ್ಮ್ಸ್ ಆಫ್ ವೈ ಇದೆ. ಸೊ 1 ಡಿವೈಡೆಡ್ ಬೈ 1 ಪ್ಲಸ್ ವೈ ಸ್ಕ್ವೇರ್ ಇದೆ. ಇದನ್ನ ಹೆಂಗೆ ಬರೀಬೋದು ಅಂದರೆ ಸೊ ದಟ್ ಈಸ್ ಟ್ಯಾನ್ ಇನ್ವರ್ಸ್ ಆಫ್ y that is equal to ಇದನ್ನ ಇಂಟಿಗ್ರೇಷನ್ ಮಾಡಿ. ಸೊ 1 ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ, 1 ಇಂಟಿಗ್ರೇಟ್ ಮಾಡಿದ್ರೆ x ಆಗುತ್ತೆ ಪ್ಲಸ್ ಸೊ ಎಕ್ಸ್ ಸ್ಕ್ವೇರ್ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಇಂಟಿಗ್ರೇಟ್ ಮಾಡಿದ್ರೆ ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ 3. ಓಕೆ ಸರ್, ಇಲ್ಲೇ ಕಾನ್ಸ್ಟೆಂಟ್ ಬರ್ಕೊಂಡಿಲ್ಲ ನೀವು ಅಂತೇಳಿ. ಸೊ ಪ್ರತಿ ಸಲ ನೀನು ಇಲ್ಲಿ ಕಾನ್ಸ್ಟೆಂಟ್ ಬರ್ಕೊಳ್ಳೋದನ್ನ ಡೈರೆಕ್ಟಾಗಿ ಇಲ್ಲೇ ಕಾನ್ಸ್ಟೆಂಟ್ ಬರ್ಕೊಂಡ್ಬಿಡ್ತೀನಿ. ಓಕೆ, ಅಲ್ಲಿ ಬರ್ಕೊಳ್ಳಲ್ಲ ನನಗೆ. ಓಕೆ, ಸೊ ನನಗೆ ಇಲ್ಲಿ ಪ್ರತಿ ಸಲ ಏನು ಸರ್ ಇಲ್ಲಿ ಕಾನ್ಸ್ಟೆಂಟ್ ಬರ್ಕೊಳ್ತೀನಿ, ಪ್ರತಿ ಸಲ ಇಲ್ಲೇ ಯಾಕೆ ಬರ್ಕೊಳ್ಳಿ, ನಾನು ಏನು ಮಾಡ್ತೀನಿ ಈಗ ಇಲ್ಲಿ ಬಂದ್ಕೊಂಡ್ಬಿಡ್ತೀನಿ. ಬಿಕಾಸ್ ಇಲ್ಲಿ ಕಾನ್ಸ್ಟೆಂಟ್ ಅಲ್ಲಿ ತೊಗೊಂಡು ಹೋಗ್ಲೇಬೇಕು ತಾನೆ ನಾನು, ಅದಕ್ಕೋಸ್ಕರ ಏನು ಮಾಡ್ತೀನಿ ನಾನು, ಸೊ ಇಲ್ಲಿ ಕಾನ್ಸ್ಟೆಂಟ್ ಬರ್ಕೊಳ್ಳೋ ಡೈರೆಕ್ಟಾಗಿ ಇಲ್ಲೇ ಬರ್ಕೊಂಡ್ಬಿಡ್ತೀನಿ. ಸೊ ಇಷ್ಟು ಸಾಲ್ವ್ ಮಾಡಿದ್ರೆ ನೋಡಿ ಇಷ್ಟೇ ಮುಗೀತಿದ್ದ ಆನ್ಸರ್, ಇಷ್ಟೇ ಮುಗೀತು. ನೀವು ಇಷ್ಟು ಮಾಡಿದ್ರೆ ನಿಮಗೆ ಸೊ 2 ಮಾರ್ಕ್ಸ್ ಬರ್ತವೆ. ಜಸ್ಟ್ ರೈಟ್ ಡೌನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಏನಿದೆ, ಇದನ್ನು ಅದೇ ಥರ. ಸೊ ಫೈಂಡ್ ದ ಜನರಲ್, ಇದು ಫಸ್ಟ್ ಈ ಥರ ಫಸ್ಟ್ ಜನರಲ್ ಸೊಲ್ಯೂಷನ್ ಇದ್ದಿದ್ದು ಕಂಡುಹಿಡ್ಕೊಂಡು, ಇದನ್ನು ಫಸ್ಟ್ ಜನರಲ್ ಸೊಲ್ಯೂಷನ್ ಇದ್ದಿದ್ದು ಕಂಡುಹಿಡ್ಕೊಂಡ್ಬಿಡಮ್ಮ, ಆಮೇಲೆ ಪರ್ಟಿಕ್ಯುಲರ್ ಸೊಲ್ಯೂಷನ್ ಇದ್ದಿದ್ದು ಕಂಡುಹಿಡ್ಕೊಳ್ಳುತ್ತೆ. ಸೊ ನಾವು ಜಸ್ಟ್ ಫೈಂಡ್ ದ ಜನರಲ್ ಸೊಲ್ಯೂಷನ್ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಷನ್. 4th ಕ್ವಶನ್ ಸಾಲ್ವ್ ಮಾಡೋಣ ಫಸ್ಟ್. ಫೈಂಡ್ ದ ಜನರಲ್ ಸೊಲ್ಯೂಷನ್ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಷನ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಇಂಟು ಟ್ಯಾನ್ ವೈ ಡಿ ಎಕ್ಸ್ ಪ್ಲಸ್ ಸೀಕೆಂಟ್ ಸ್ಕ್ವೇರ್ ಇಂಟು ವೈ ಟ್ಯಾನ್ ಎಕ್ಸ್ ಡಿ ವೈ. ಓಕೆ, ಸೊ ನಾವೇನು ಮಾಡ್ತೀನಿ ಅಂದರೆ ಈಗ ವೇರಿಯೇಬಲ್ನ ಸಪ್ರೇಟ್ ಮಾಡ್ಕೊಳ್ತೀನಿ. ಓಕೆ, ಎಕ್ಸ್ ವೇರಿಯೇಬಲ್ಸ್ ಒಂದು ಕಡೆ, ವೈ ವೇರಿಯೇಬಲ್ಸ್ ಒಂದು ಕಡೆ ಸಪ್ರೇಟ್ ಮಾಡ್ಕೊಳ್ತೀನಿ. ನಾವು ಜಸ್ಟ್ ಫಸ್ಟ್ ಕೊಟ್ಟಿರೋ ಕ್ವಶನ್ ಬರ್ಕೊಳ್ಳಿ. ದಟ್ ಈಸ್ ಸೀಕೆಂಟ್ ಸ್ಕ್ವಯರ್ ಎಕ್ಸ್ ಟ್ಯಾನ್ ವೈ ಡಿ ಎಕ್ಸ್ ಪ್ಲಸ್ ಸೀಕೆಂಟ್ ಸ್ಕ್ವಯರ್ ವೈ ಟ್ಯಾನ್ ಎಕ್ಸ್ ಡಿ ವೈ ದಟ್ ಈಸ್ ಈಕ್ವಲ್ ಟು ಇಲ್ಲಿ ನೋಡಿ, ಇಲ್ಲಿ ಪ್ಲಸ್ ಸೀಕೆಂಟ್ ಸ್ಕ್ವಯರ್ ಎಕ್ಸ್ ಟ್ಯಾನ್ ವೈ ಡಿ ಎಕ್ಸ್ ನ ಹಾಕಿ ಮಾಡ್ತೀನಿ, ಆ ಕಡೆ ತೊಗೊಂಡು ಹೋಗ್ತೀನಿ. ಓಕೆ, ಅವಾಗ ಪ್ಲಸ್ ಇದ್ದು ಏನಾಗುತ್ತೆ ಮೈನಸ್ ಆಗುತ್ತೆ. ದಟ್ ಈಸ್ ಸೀಕೆಂಟ್ ಸ್ಕ್ವಯರ್ ವೈ ಟ್ಯಾನ್ ಎಕ್ಸ್ ಡಿ ವೈ ದಟ್ ಈಸ್ ಈಕ್ವಲ್ ಟು ಮೈನಸ್ ಆಫ್ ಸೀಕೆಂಟ್ ಸ್ಕ್ವಯರ್ ಎಕ್ಸ್ ಟ್ಯಾನ್ ವೈ ಡಿ ಎಕ್ಸ್ ಆಗುತ್ತೆ. ಓಕೆ, ಸೊ ನಾನು ಏನು ಮಾಡ್ತೀನಿ, ಸೇಮ್ ವೇರಿಯೇಬಲ್ ಇದ್ದಿದ್ದು ಒಂದು ಕಡೆ ಬರ್ಕೊಳ್ತೀನಿ. ಓಕೆ, ನಾವು ಜಸ್ಟ್ ಇಲ್ಲಿ ಟ್ಯಾನ್ ಎಕ್ಸ್ ಇಲ್ಲಿದ್ದೇನೆ, ಟ್ಯಾನ್ ಎಕ್ಸ್ ಈ ಕಡೆ ತೊಗೊಳ್ತೀನಿ. ಇಲ್ಲಿ ಟ್ಯಾನ್ ವೈ ಇಲ್ಲಿದ್ರೆ ಟ್ಯಾನ್ ವೈ ಕಡೆ ತೊಗೊಳ್ತೀನಿ. ಓಕೆ, ಅದೇ ಥರ ಸೀಕೆಂಟ್ ಸ್ಕ್ವೇರ್ ಹೆಂಗಿದ್ದು ಹಂಗೆ ಇಟ್ಕೊಳ್ಳಿ. ಇಲ್ಲಿ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಇದ್ದಿದ್ದು ಅದನ್ನ ಹೆಂಗಿದೆ ಬರೀ ಟ್ಯಾನ್ ಎಕ್ಸ್ ಟ್ಯಾನ್ ವೈ ನಾವು ವೇರಿಯೇಟ್ ಮಾಡೋಣ. ಓಕೆ, ಸೊ ದಿಸ್ ವಿ ಕ್ಯಾನ್ ರೈಟ್ ಆಸ್ ಸೀಕೆಂಟ್ ಸ್ಕ್ವೇರ್ ವೈ ಡಿ ವೈ. ಇಲ್ಲಿ ಟ್ಯಾನ್ ವೈ ಇದ್ದಿದ್ದು ಇಲ್ಲಿ ಕಡೆ ಬರ್ಕೊಳ್ತೀನಿ, ಟ್ಯಾನ್ ವೈ ದಟ್ ಈಸ್ ಈಕ್ವಲ್ ಟು ನಾವು ನೋಡಿ ಇಲ್ಲೇನಿದೆ ನೆಕ್ಸ್ಟ್ ಇಲ್ಲಿ ಮೈನಸ್ ಸೀಕೆಂಟ್ ಸ್ಕ್ವೇರ್ ವೈ ಮೈನಸ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಯು ರೈಟ್ ಆಸ್ ಇಟ್ ಈಸ್ ಡಿ ಎಕ್ಸ್ ಹಿಂಗಿದೆ ಹಂಗೆ ಬರ್ಕೊಳ್ಳಿ. ಓಕೆ, ಇಲ್ಲಿ ಟ್ಯಾನ್ ಎಕ್ಸ್ ಇದ್ದಿದ್ದು ಇಲ್ತಾನೆ. ಸೊ ಇಲ್ಲಿ ಟ್ಯಾನ್ ಎಕ್ಸ್ ಇದ್ದಿದ್ದು ಇಲ್ತಾನೆ, ಇಲ್ಲಿ ನೋಡಿ ಟ್ಯಾನ್ ಎಕ್ಸ್ ಎಷ್ಟಾಯ್ತು. ನಾವು ಜಸ್ಟ್ ಅಪ್ಲೈ ಇಂಟಿಗ್ರೇಷನ್ ಆನ್ ಬೋತ್ ಸೈಡ್, ಎರಡು ಕಡೆ ಇಂಟಿಗ್ರೇಷನ್ ಅಪ್ಲೈ ಮಾಡ್ಕೊಳ್ಳಿ. ಸೊ ಇಂಟಿಗ್ರೇಷನ್ ಅಪ್ಲೈ ಮಾಡ್ಕೊಂಡ್ರೆ ಏನಾಗುತ್ತೆ ನೋಡಿ. ಸೊ ಯು ಜಸ್ಟ್ ಸಿ ಹಿಯರ್ ಇಲ್ಲೇನಿದೆ ಟ್ಯಾನ್ ವೈ. ಓಕೆ, ಸೊ ಟ್ಯಾನ್ ವೈನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ ನಮಗೆ ಸೀಕೆಂಟ್ ಸ್ಕ್ವೇರ್ ವೈ ಬರುತ್ತೆ. ಓಕೆ, ಅದೇ ಥರ ಟ್ಯಾನ್ ಎಕ್ಸ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಬರುತ್ತೆ. ಓಕೆ, ಅಂದ್ರೆ ಏನು ಮಾಡಬೇಕು, ಇದನ್ನ ಟಿ ಅಂತ ಅಸ್ಯೂಮ್ ಮಾಡ್ಕೊಂಡು ಸಾಲ್ವ್ ಮಾಡ್ಕೊತೀವಿ, ಇದನ್ನ ಯು ಅಂತ ಅಸ್ಯೂಮ್ ಮಾಡ್ಕೊಂಡು ಸಾಲ್ವ್ ಮಾಡ್ಬೇಕು. ನಿಮಗೆ ಡಿಫರೆನ್ಷಿಯಲ್ ಇಕ್ವೇಷನ್ ಸಾಲ್ವ್ ಮಾಡಬೇಕಂದ್ರೆ ಇಂಟಿಗ್ರೇಷನ್ ಡಿಫರೆನ್ಸಿಯೇಷನ್ ಚೆನ್ನಾಗಿ ಬರ್ತಿರಬೇಕು. ದೆನ್ ಓನ್ಲಿ ಯು ಕ್ಯಾನ್ ಸಾಲ್ವ್ ದೀಸ್ ಕ್ವಶನ್ಸ್ ಪ್ರಾಪರ್ಲಿ. ಅದಕ್ಕೋಸ್ಕರ ಡಿಫರೆನ್ಸಿಯೇಷನ್ ನಿಮ್ಗೆ ಬರಲ್ಲ ಅಂದ್ರೆ ಡಿಫರೆನ್ಸಿಯೇಷನ್ ಮತ್ತೆ ಇಂಟಿಗ್ರೇಷನ್ ಚೆನ್ನಾಗಿ ಕಲ್ತು ಬಂದು ಸೊ ಈ ಕ್ವಶನ್ಸ್ ಸಾಲ್ವ್ ಮಾಡಿ. ಓಕೆ, ಸೊ ನಾವು ವೈ ಬಿಕಾಸ್ ಇಲ್ಲಿ ನೀವು ಡಿಫರೆನ್ಸಿಯೇಷನ್ ಇಂಟಿಗ್ರೇಷನ್ ಬರಲ್ಲ ಅಂದ್ರೆ ಈ ಚಾಪ್ಟರ್ ಸಾಲ್ವ್ ಮಾಡಕ್ ಬರಲ್ಲ. ಇಟ್ ಈಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಕಾನ್ಸೆಪ್ಟ್ ಆಫ್ ಡಿಫರೆನ್ಸಿಯೇಷನ್ ಅಂಡ್ ಇಂಟಿಗ್ರೇಷನ್. ಓಕೆ, ಸೊ ನಾವು ಇಲ್ಲಿ ನೋಡಿ, ಸೊ ಇದನ್ನ ಏನ್ ಮಾಡ್ತೀನಿ ಸಪ್ರೇಟ್ ಆಗಿ ಇಂಟಿಗ್ರೇಟ್ ಮಾಡ್ತೀನಿ. ಸೊ ನಾನು ಏನ್ ಮಾಡ್ತೀನಿ ಟ್ಯಾನ್ ವೈ ನ ಟಿ ಅಂತ ಅಸ್ಯೂಮ್ ಮಾಡ್ತೀನಿ. ಓಕೆ, ಸೊ ಲೆಟ್ ಅಸ್ ಕನ್ಸಿಡರ್ ಟ್ಯಾನ್ ವೈ ದಟ್ ಈಸ್ ಈಕ್ವಲ್ ಟು ಟ್ಯಾನ್ ವೈ
that is equal to t. Okay, so now this means integration of secant square y divided by t ಅಂತ ತಗೊಂಡಿದ್ವಿ. But y dy man ಏನು ಬರಬೇಕು, dy also we should write in terms of t only. Why? Because tan y ನ ಏನು ತಗೊಂಡಿದ್ದೀನಿ, t ಅಂತ ತಗೊಂಡಿದ್ದೀನಿ. Okay, so this tan y ನ t ಅಂತ ತಗೊಂಡಾಗ this tan y differentiate with respect to y. Okay, differentiate with respect to y ಮಾಡಿದಾಗ tan y ನ differentiate ಮಾಡಿದ್ರೆ that is secant square y ಆಗುತ್ತೆ. Okay, differentiate t secant square y ಆಗುತ್ತೆ. dt ನ differentiate ಮಾಡಿದ್ರೆ dt divided by dy ಆಗುತ್ತೆ. Which means dy ನ ಈ ಕಡೆ ತಗೊಳ್ಳಿ. ಸೊ dy ಎದ್ರಲ್ಲಿ ಬರೀಬೇಕು ನಾವು in terms of dt ತಗೋಬೇಕು. ಸೊ dy ನ ಈ ಕಡೆ ತಗೊಂಡ್ರೆ dy that is equal to dt divided by secant square y. ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ dt ನ ಹೆಂಗ್ dy ನ ಹೆಂಗ್ ಬರೀಬಹುದು, dt divided by secant square ಅಂತ ಬರೀ. ಸೊ dt divided by secant square y. ಇಷ್ಟ. Now secant square y get cancel. What you left with? Integration of 1 divided by t dt. ಇದು ಇಷ್ಟ. ಅದೇ ತರ ಇಲ್ಲಿ ಮೈನಸ್ ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಂಬಿಡಿ, ಮೈನಸ್ ಕಾನ್ಸ್ಟೆಂಟ್ ಹೊರಗೆ ಬರ್ತೀವಿ. ಇಂಟಿಗ್ರೇಷನ್ ಇಲ್ಲಿ secant square x ಯು ರೈಟ್ ಆಸ್ ಇಟ್ ಇಸ್ secant square. ಈಗ ನಾನು ಏನು ಮಾಡ್ತೀನಿ, ಇಲ್ಲಿ tan x ನ ಏನು ತೊಗೊಂಡಿದ್ದೆ t ಅಂತ ತೊಗೊಂಡು, ಇಲ್ಲಿ tan x ನ ಏನೋ ಬೇರೆ ತೊಗೊಂಡು. ಸೊ tan x here we will take it as tan x that is equal to, ನಾನು tan x is equal to u ಅಂತ ತಗೊಳ್ತೀನಿ. ಸೊ tan x you take it as u ಅಂತ ತಗೊಳ್ತೀನಿ. ಓಕೆ, ಸೊ ನಾವು ಇಲ್ಲೇನು ಮಾಡಬೇಕು, ಇದು tan x ನ t ಅಂತ ತೊಗೊಂಡಿದ್ದೀನಿ. ನಾನು tan x dx we should replace in terms of du. ಓಕೆ, ವೈ ಬಿಕಾಸ್ ಇಲ್ಲಿ ಸಾರಿ ಟಿ ಅಲ್ಲ, ಇದು ಯು ಅಂತ ತಗೊಂಡು. ಓಕೆ, ಯು ಅಂತ ತಗೊಂಡು ನಾವು ಅದಕ್ಕೋಸ್ಕರ tan x ಯು ಟೇಕ್ ಇಟ್ ಆಸ್ ಯು ಅಂತ ತಗೊಂಡು, ಅದಕ್ಕೋಸ್ಕರ ಈ ಡಿ ಎಕ್ಸ್ ಆಲ್ಸೋ ವಿ ಶುಡ್ ರಿಪ್ಲೇಸ್ ಇನ್ ಟರ್ಮ್ಸ್ ಆಫ್ ಡಿ ಯು ಅಂತ ಫಾರ್ಮಲ್ಲಿ ರಿಪ್ಲೇಸ್ ಮಾಡಬೇಕು. ಅಂದ್ರೆ ಈ tan x ನ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಏನಾಗುತ್ತೆ, ದೆನ್ ಇಟ್ ವಿಲ್ ಬಿಕಮ್ ನಾಟ್ secant square x that is equal to u ನ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಏನಾಗುತ್ತೆ, du divided by dx ಆಗುತ್ತೆ. ಓಕೆ, ಸೊ dx ನ ಇಲ್ಲಿ ಮಲ್ಟಿಪ್ಲೈ ಮಾಡಿ. ಸೊ dx that is equal to du divided by secant square x. Okay, so differentiate with respect to x. ಇಲ್ಲಿನೋ differentiate with respect to. Okay, so now ಈ ಮೈನಸ್ ಅನ್ನೋದು ಹೆಂಗಿದೆ ಹಂಗೆ ಬರ್ತದೆ. ಸೊ ಇಲ್ಲಿ ಸೊ dx again write as du divided by secant square x ಅಲ್ಲಿ ಬರೀತಾರೆ. ಸೊ that is du divided by secant square x. Okay, so now secant square x cancel. So what you left with, minus of integration of 1 divided by u du. ಇಷ್ಟ ಆಯ್ತಾ? ಓಕೆ, ಸೊ ಇದನ್ನು ಸ್ವಲ್ಪ ಇಂಟಿಗ್ರೇಟ್ ಮಾಡ್ಕೊಂಡು ಹೋಗೋಣ. ಸೊ 1 divided by t ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ, 1 divided by t ನ ಇಂಟಿಗ್ರೇಟ್ ಮಾಡಿದಾಗ ನಮ್ಗೆ ಇಲ್ಲಿ ಗೆಟ್ log t that is equal to ಮೈನಸ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಇಂಟಿಗ್ರೇಷನ್ ಆಫ್ 1 divided by u ವಿತ್ ರೆಸ್ಪೆಕ್ಟ್ ಟು u ಒಂದು ಮಾಡಿದಾಗ ಏನಾಗುತ್ತೆ, ದಟ್ ಈಸ್ log u ಪ್ಲಸ್ ಸಿ. ಇಷ್ಟ ಆಯ್ತಾ? ಓಕೆ, ಸೊ ಇದನ್ನ ಫರ್ದರ್ ನೆಕ್ಸ್ಟ್ ಸ್ಲೈಡಲ್ಲಿ ಸಾಲ್ವ್ ಮಾಡೋಣ. ಓಕೆ, ಸೊ ನಮ್ಗೆ ಏನು ಬಂದಿತ್ತು, log t ಬಂದಿತ್ತು. log t that is equal to minus of log u minus of log u plus c. ಇಷ್ಟು ಬಂದಿದೆ ಅಂದಮೇಲೆ ಸೊ ನಾವು ಯೂಸ್ ಇದನ್ನ ಟಿ ವ್ಯಾಲ್ಯೂ ಏನು ತೊಗೊಂಡಿದ್ವಿ ನಾವು. ಸೊ ಇಲ್ಲಿ ಟಿ ವ್ಯಾಲ್ಯೂ ನೋಡಿ ಏನು ತೊಗೊಂಡಿದ್ವಿ, ಟಿ ವ್ಯಾಲ್ಯೂ ನಮಗೆ ಸೊ ನಾವು tan y ಅಂತ ತೊಗೊಂಡಿದ್ವಿ, tan y ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಇಲ್ಲಿ ಯು ವ್ಯಾಲ್ಯೂ ಅಂತ ತೊಗೊಂಡಿದ್ವಿ ನಾವು, tan x ತೊಗೊಂಡಿದ್ವಿ, tan x ಸಬ್ಸ್ಟಿಟ್ಯೂಟ್ ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ದಿಸ್ ಇಟ್ ವಿಲ್ ಬಿಕಮ್ ಔಟ್ log of tan y that is equal to minus of log of tan x that plus c. So minus of log tan x ಈ ಕಡೆ ಏನಾಗುತ್ತೆ ನಮಗೆ, ದಿಸ್ ವಿಲ್ ಬಿಕಮ್ ಔಟ್ log of tan y plus log of tan x that is equal to c. ಇಷ್ಟಿದೆ. ಸೊ ನಮಗೆ ಇಲ್ಲಿ ಲಾಗ್ ಇದೆ, ಇಲ್ಲಿ ಲಾಗ್ ಇದೆ. ಸೊ ಯು ನೋ ದ ಫಾರ್ಮುಲಾಸ್ ಗೊತ್ತಿರಬೇಕು. ಏನು ಫಾರ್ಮುಲಾ, ದಟ್ ಈಸ್ log of a plus log of b that is equal to log of b. ಇದ್ರ ವ್ಯಾಲ್ಯೂ ಇದಕ್ಕೆ ಈಕ್ವಲ್ ಇರುತ್ತೆ, log of a into b ಗೆ ಈಕ್ವಲ್ ಇರುತ್ತೆ. ಅದೇ ಥರ log of a plus log of b ಫಾರ್ಮೆಟ್ ಇದೆ. ಸೊ ದಿಸ್ ವಿ ಕ್ಯಾನ್ ರಿಟ್ ಆಸ್ log of tan y into tan x that is equal to c. ಓಕೆ, ಇಷ್ಟು ಬರೆದ್ರು ಸಾಕು ನಿಮ್ಗೆ ಆನ್ಸರ್. ಓಕೆ, ಸೊ ನಮ್ಗೆ ಏನಿದೆ, ಈ ಲಾಗ್ ಇದ್ದಿದ್ದು ಆ ಕಡೆ ಹೋದ್ರೆ ಏನಾಗುತ್ತೆ, ನಾವು ಲಾಗ್ ಇದ್ದಿದ್ದು ಆ ಕಡೆ ಹೋದ್ರೆ ಏನಾಗುತ್ತೆ, ನಮಗೆ ಲಾಗ್ ಇದ್ದಿದ್ದು ಆ ಕಡೆ ಹೋದ್ರೆ ನಮಗೆ ಎಕ್ಸ್ಪೋನೆನ್ಷಿಯಲ್ ಆಗುತ್ತೆ. ದೆನ್ ಇಟ್ ವಿಲ್ ಬಿಕಮ್ ಔಟ್ tan y into tan x that is equal to e to the power c. ಸೊ ಇಲ್ಲಿ ನೋಡಿ e to the power c ಆಲ್ಸೋ ವಿ ಕ್ಯಾನ್ ರೈಟ್ ಆಸ್ ಕಾನ್ಸ್ಟೆಂಟ್. ಓಕೆ, ಅವಾಗಲೇ ಅಲ್ಲೂ ಬರ್ಸಿದ್ದಿಲ್ಲ, ಬೇಕಾದ್ರೆ ಇಲ್ಲಿ ಬರ್ಕೋಬೋದು ನೀವು. ಇಲ್ಲಿ ಫಸ್ಟ್ ಕ್ವಶನ್ ನೋಡಿ, e to the power c also we can write as c. So this we can write as y that is equal to x into c. Why? Because you know that e to the power c ಅನ್ನೋದೇನು ಕಾನ್ಸ್ಟೆಂಟ್, ಅದನ್ನು ಕಾನ್ಸ್ಟೆಂಟ್, ಅದಕ್ಕೋಸ್ಕರ ಈ ಥರನೂ ಬರಿಬೋದು ನೀವು.
ಸೊ ನಿಮಗೆ ಅದೇ ಥರ ಇಲ್ಲಿ ಏನು ಬರಿಬೋದು ಅಂದರೆ ಸೊ ಯು ಕ್ಯಾನ್ ರೈಟ್ ಇಸ್ ಇ ಟು ದಿ ಪವರ್ ಸಿ ನ ಏನು ಬರೋದು ಕಾನ್ಸ್ಟೆಂಟ್ ಅಂತ ಬರಿಬೋದು, ದಟ್ ಈಸ್ tan y ಇಂಟು tan x ದಟ್ ಈಸ್ ಈಕ್ವಲ್ ಟು ಸಿ. ಇಷ್ಟು ಬರೆದ್ರೆ ನಿಮಗೆ 2 ಮಾರ್ಕ್ಸ್. ಓಕೆ, ಸೊ ಜಸ್ಟ್ ರೈಟ್ ಡೌನ್. ಓಕೆ, 2 ಮಾರ್ಕ್ಸಿಗೆ ಏನು ಸರ್ ಇಷ್ಟು ದೊಡ್ಡವ್ರು ಕೇಳ್ತಾರೆ? ಇಲ್ಲ, ಅದು ಈಸಿನೇ ಇದೆ. ನಾನು ಸ್ವಲ್ಪ ನಿಮ್ಗೆ ಅರ್ಥ ಆಗಬೇಕಂತೇಳಿ ಸೊ ಪ್ರತಿಯೊಂದು ಸ್ಟೆಪ್ ವೈಸ್ ಮಾಡ್ಕೊಂಡು ಅದಕ್ಕೋಸ್ಕರ ದೊಡ್ಡದು ಕಾಣಿಸ್ತಿದೆ ಅದು. ಸೊ ಇಟ್ ಈಸ್ ಈಸಿ ಓನ್ಲಿ. ಓಕೆ, ಸೊ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಇದನ್ನು ಬೇಡ ತಡ್ರಿ. ಓಕೆ, ಸೊ ದಿಸ್ ಕ್ವಶನ್ ವಿ ವಿಲ್ ಸಾಲ್ವ್. ನೆಕ್ಸ್ಟ್ ಏನಿದೆ, ಸೊ ಫೈಂಡ್ ದಿ ಜನರಲ್ ಸೊಲ್ಯೂಷನ್ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಷನ್. ಸೊ ಇದು ನೋಡಿ, ಇದು ಮಾಡಲ್ ಕ್ವಶನ್ ಪೇಪರ್ ಕೇಳಿದಾನೆ, ಅದಕ್ಕೋಸ್ಕರ ಸೊ ದಿಸ್ ವಿಲ್ ಬಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗುತ್ತೆ, ಇಂಪಾರ್ಟೆಂಟ್ ಕ್ವಶನ್ಸ್ ಆಗ್ಬಹುದು. ಓಕೆ, ಸೊ ನಾರ್ಮಲ್ ಆಗಿ ಅವೆಲ್ಲ ಏನು ಪ್ರೀವಿಯಸ್ ಇಯರ್ ಕ್ವಶನ್ಸ್, ಇದು ಮಾಡಲ್ ಕ್ವಶನ್ ಪೇಪರ್ ಇಲ್ಲಿ ಕೊಟ್ಟಿದ್ದು. ಸೊ ಇದನ್ನೇನು ಮಾಡಬೇಕು, ಫೈಂಡ್ ದಿ ಜನರಲ್ ಸೊಲ್ಯೂಷನ್ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಷನ್. ಎಕ್ಸಾಕ್ಟ್ಲಿ ಹೆಂಗೆ ಸಾಲ್ವ್ ಮಾಡಿದ್ರು ಹಂಗೆ ಸಾಲ್ವ್ ಮಾಡೋಣ. ಓಕೆ, ಸೊ ನಾವು ಏನಿದೆ, ಸೊ dy by dx ದಟ್ ಈಸ್ ಈಕ್ವಲ್ ಟು dy by dx that is equal to ನಮಗೆ ಏನಿದೆ, ಸೊ ರೂಟ್ ಆಫ್ 1 minus x square, ರೂಟ್ ಆಫ್ 1 minus x square ಪ್ಲಸ್ y square minus x square into y square ಇಷ್ಟಿದೆ ಅಂತ ಅನ್ಕೊಳ್ಳಿ. ಓಕೆ, ಇಷ್ಟು ಕೊಟ್ಟಿದ್ದಾರೆ ಅವರು. ನಾವೇನು ಮಾಡಬೇಕು, ಇದನ್ನು 2 ಮಾರ್ಕ್ಸ್ ಅಂದರೆ 2 ಮಾರ್ಕ್ಸ್ ಅಲ್ಲಿ ಅವರು ವೇರಿಯಬಲ್ ಸಪ್ರೇಬಲ್ ಮೆಥಡ್ ಇಂದನೇ ಕ್ವಶನ್ ಕೇಳೋದು. ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಇಕ್ವೇಷನ್ ಇದೆ, ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ ಇದೆ, ಬಟ್ 2 ಮಾರ್ಕ್ಸ್ ಕ್ವಶನ್ ಅಂದ್ರೆ ವೇರಿಯಬಲ್ ಸಪ್ರೇಬಲ್ ಮೆಥಡ್ ಇಂದಾನೆ ಕೊಡೋದು. ಆಲ್ಮೋಸ್ಟ್ ನೀವು ವೇರಿಯಬಲ್ ಸಪ್ರೇಬಲ್ ಮೆಥಡ್ ಇಂದಾನೆ ಟ್ರೈ ಮಾಡಿ. ಓಕೆ, ಯಾಕಂದ್ರೆ ಅವಾಗ ಎಲ್ಲ ಹಿಂಗೆ ಬರೋದು ನೀವು ಡಿಫರೆನ್ಷಿಯಲ್ ಇಕ್ವೇಷನ್ಸ್. ನಾರ್ಮಲ್ ಯಾವ್ದಾರ ಡಿಫರೆನ್ಷಿಯಲ್ ಇಕ್ವೇಷನ್ ಸಾಲ್ವ್ ಮಾಡ್ತಿದ್ದೆ ಅಂದ್ರೆ ಫಸ್ಟ್ ಯು ಟ್ರೈ ವಿತ್ ದ ವೇರಿಯಬಲ್ ಸಪ್ರೇಬಲ್ ಮೆಥಡ್. ಅದು ಬರಲಿಲ್ಲ ಅಂದ್ರೆ ನೆಕ್ಸ್ಟ್ ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಇಕ್ವೇಷನ್, ಅದು ಬರಲಿಲ್ಲ ಅಂದ್ರೆ ನೆಕ್ಸ್ಟ್ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್. ಅದಕ್ಕೋಸ್ಕರ ಯು ಟ್ರೈ ವಿತ್ ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಇಕ್ವೇಷನ್. ಸ್ವಲ್ಪ ಇದು ಸಿಂಪ್ಲಿಫೈಡ್ ಫಾರ್ಮೆಟ್ ಅಲ್ಲಿ ಬರ್ಕೊಳ್ತೀನಿ. ಸೊ ನೀವು dy by dx ದಟ್ ಈಸ್ ಈಕ್ವಲ್ ಟು dy by dx ದಟ್ ಈಸ್ ಈಕ್ವಲ್ ಟು ನಮಗೆ ರೂಟ್ ಆಫ್ 1 minus x square ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಇಲ್ಲಿ ಇವೆರಡರಲ್ಲಿ ಏನು ಕಾಮನ್ ಇದೆ, ಇಲ್ಲಿ ಎರಡರಲ್ಲಿ ಸೊ ನಮಗೆ y square ಕಾಮನ್ ಇದೆ, ಯು ಟೇಕ್ y square ಕಾಮನ್. y square ಕಾಮನ್ ತಗೊಂಡ್ರೆ ಏನಾಗುತ್ತೆ, 1 minus x square. y square ಕಾಮನ್ ತಗೊಂಡ್ರೆ ಏನಾಗುತ್ತೆ, 1 minus x square ಉಳಿತೆ, 1 minus x square ಬರ್ಕೊಳ್ಳಿ. ಸೊ ಇವೆರಡರಲ್ಲಿ ನೋಡಿ 1 minus x square ಕಾಮನ್ ಆಯ್ತು. ಸೊ dy by dx ದಟ್ ಈಸ್ ಈಕ್ವಲ್ ಟು ಇಲ್ಲಿ ಎರಡರಲ್ಲಿ ಏನಿದೆ 1 minus x square ಕಾಮನ್ ಇದೆ, 1 minus x square ಕಾಮನ್ ತಗೊಂಡು ಇಟ್ ಈಸ್ ರೂಟ್ ಆಫ್ ಏನಿದೆ ನಮಗೆ 1 minus x square ಕಾಮನ್ ತಗೊಳ್ಳೋಣ, ದಟ್ ಈಸ್ 1 minus x square ಇಲ್ಲಿ ಕಾಮನ್ ತಗೊಂಡ್ರೆ ಇಲ್ಲಿ ಏನು ಉಳಿತೆ, 1 ಉಳಿತೆ. ಓಕೆ, ಪ್ಲಸ್ ಇಲ್ಲಿ ಉಳಿತೆ 1 minus x square ಕಾಮನ್ ತಗೊಂಡಾಗ ದಿಸ್ ಇಸ್ y square ಉಳಿತೆ, y square ಬರ್ಕೊಳ್ಳಿ. ಓಕೆ, ಸೊ ನಮ್ಗೆ ಇದನ್ನ ಹೆಂಗ್ ಬರಿಬೋದು, ಈಗ ಸಪ್ರೇಟ್ ಆಗಿ ನೋಡಿ. ಸೊ ದಿಸ್ ವಿ ಕ್ಯಾನ್ ರೈಟ್ ಆಸ್ ರೂಟ್ ಆಫ್, ಇದನ್ನ ಹೆಂಗ್ ಬರಿಬೋದು, ರೂಟ್ ಆಫ್ 1 minus x square ಇಂಟು ರೂಟ್ ಆಫ್ 1 minus 1 plus y square ಅಂತ ಬರಿಬೋದು. ಸೊ ದಿಸ್ ವಿ ಕ್ಯಾನ್ ರೈಟ್ ಆಸ್ ಹೆಂಗ್ ಬರಿತೀನಿ ಅಂದ್ರೆ, ಸೊ ದಿಸ್ ವಿ ಕ್ಯಾನ್ ರೈಟ್ ಆಸ್ ರೂಟ್ ಆಫ್ 1 minus x square ಇಂಟು ರೂಟ್ ಆಫ್ 1 plus y square ಅಂತ ಬರಿಬೋದು ಇದು. ಓಕೆ, ಈಗ ನೋಡಿ, ಈಗ ವೇರಿಯಬಲ್ ಸಪ್ರೇಟ್ ಮಾಡ್ಕೊಂಡು ಬರ್ತವೆ. ಈಗ ಬಿಕಾಸ್ ಫಸ್ಟಿಗೆ ಸಪ್ರೇಟ್ ಮಾಡಕ್ಕೆ ಬರ್ತಿದ್ದಿಲ್ಲ, ಸೊ ಈಗ ಬರುತ್ತೆ, ಸ್ವಲ್ಪ ಸಿಂಪ್ಲಿಫೈ ಮಾಡಿದ್ರೆ ಬರುತ್ತೆ. ಸೊ dy by dx ಇಷ್ಟೈತೆ. ಓಕೆ, ಈಗ ನೋಡಿ ವೇರಿಯಬಲ್ನ ಸಪ್ರೇಟ್ ಮಾಡ್ಕೊಳ್ಳಿ. ಸೊ ಇಲ್ಲಿದೆ, ಸೊ y ವೇರಿಯಬಲ್ಸ್ನ ಒಂದು ಕಡೆ ಬರ್ಕೊಳ್ಳಿ, x ವೇರಿಯಬಲ್ಸ್ನ ಒಂದು ಕಡೆ ಬರ್ಕೊಳ್ಳಿ. ಸೊ ದಟ್ ಈಸ್ dy by, ಸೊ ಇಲ್ಲಿ y ವೇರಿಯಬಲ್ ಈ ಕಡೆ ತಗೊಂಡ್ಸಿ, ದಟ್ ಈಸ್ ರೂಟ್ ಆಫ್ 1 plus y square ದಟ್ ಈಸ್ ಈಕ್ವಲ್ ಟು, ಸೊ dx ಡಿವೈಡೆಡ್ dx ಇಂಟು ರೂಟ್ ಆಫ್ 1 minus x square ಏನಿದೆ ಟು dx ಇಷ್ಟಿದೆ. ಸೊ ಇಷ್ಟು ಬರ್ಕೊಳ್ಳಿ. ಸೊ ಇಷ್ಟ ಆಯ್ತಾ? ಓಕೆ, ಸೊ ಇಷ್ಟು ಬರ್ಕೊಂಡ್ಮೇಲೆ ಸೊ ನಿಮ್ಗೆ ಇಂಟಿಗ್ರೇಷನ್, ಈಗ ಅಪ್ಲೈ ಇಂಟಿಗ್ರೇಷನ್ ಅನ್ಬೋದು. ಇವಾಗ ಇಂಟಿಗ್ರೇಷನ್ ಅಪ್ಲೈ ಮಾಡಿ, ಇಂಟಿಗ್ರೇಷನ್ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಇದಕ್ಕೆ ಇಂಟಿಗ್ರೇಷನ್ ಅಪ್ಲೈ ಮಾಡಿ ಎರಡು ಕಡೆ. ಸೊ ಏನು ಬರುತ್ತೆ ಅಂದರೆ, ಸೊ ಇದನ್ನು ಸ್ವಲ್ಪ ಕಡ್ತಾ ಬರ್ಕೊಳ್ತೀನಿ ನೋಡಿ. ಸೊ ನಿಮ್ಗೆ ಇಂಟಿಗ್ರೇಷನ್ ಫಾರ್ಮುಲಾಸ್ ಗೊತ್ತಿರಬೇಕು. ಇಂಟಿಗ್ರೇಷನ್ ಫಾರ್ಮುಲಾಸ್ ಏನು, ಸೊ ನಮ್ಗೆ ಏನು ಫಾರ್ಮುಲಾಸ್ ಗೊತ್ತಿರಬೇಕಂದ್ರೆ ನಿಮಗೆ ಇಂಟಿಗ್ರೇಷನ್ ಆಫ್ 1 divided by ರೂಟ್ ಆಫ್ 1 plus x square ಗೊತ್ತಿರಬೇಕು. ಇದು ಗೊತ್ತಿರಬೇಕು. ಇದು ಗೊತ್ತಿದ್ರೆ ನೀವು ಈಸಿಯಾಗಿ ಸಾಲ್ವ್ ಮಾಡ್ತೀರಿ. ಸೊ ನಮ್ಗೆ ಇದು ಫಾರ್ಮುಲಾ ಏನು, ದಟ್ ಈಸ್ ಲಾಗ್ ಆಫ್ x ಪ್ಲಸ್ ರೂಟ್ ಆಫ್ 1 plus x. ಇದು ಫಾರ್ಮುಲಾ ಪ್ಲಸ್, ಇದು ಫಾರ್ಮುಲಾ ಇಂಟಿಗ್ರೇಷನ್. ಇನ್ನೊಂದು ಫಾರ್ಮುಲಾ ಏನು, ದಟ್ ಈಸ್ ರೂಟ್ ಆಫ್ ಇಂಟಿಗ್ರೇಷನ್ ಆಫ್ ರೂಟ್ ಆಫ್ 1 minus x square ಫಾರ್ಮುಲಾ. ದಟ್ ಈಸ್ ನಮ್ಗೆ ಏನು ಬರುತ್ತೆ ಅಂದರೆ, ಇದರ ಫಾರ್ಮುಲಾ ಏನಂದ್ರೆ, ದಟ್ ಈಸ್ ಲಾಗ್ ಆಫ್ ಬರಲ್ಲ, x square divided by 2 root of 1 minus x square plus a square divided by 2 log of
ಎಕ್ಸ್ ಪ್ಲಸ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಒಂದು ಸೆಕೆಂಡ್, ಸ್ವಲ್ಪ ನೀಟಾಗಿ ಬರೆದ್ಬಿಡ್ತೀನಿ, ಸ್ವಲ್ಪ ಈ ಕಡೆ ತೊಗೊಂಡು ನೀಟಾಗಿ ಬರೆದ್ಬಿಡ್ತೀನಿ. ಎಕ್ಸ್ ಪ್ಲಸ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ. ಓಕೆ, ಅಲ್ಲ ಈ ಫಾರ್ಮುಲಾ ಕರೆಕ್ಟ್ ಅಲ್ಲ, ಇದು ಫಾರ್ಮುಲಾ ಅಲ್ಲ ಅನ್ಸುತ್ತೆ ಮೋಸ್ಟ್ಲಿ. ತಡಿ ಒಂದು ಸೆಕೆಂಡ್. ದಟ್ ಈಸ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎ. ಸೊ ದಿಸ್ ಇಸ್ ವಾಟ್ ದಿ ಫಾರ್ಮುಲಾ. ಸೊ ನಮ್ಗೆ ಫಾರ್ಮುಲಾ ಏನು? ಇಂಟಿಗ್ರೇಷನ್ ಆಫ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಎಕ್ಸ್ ಡಿವೈಡೆಡ್ ಬೈ 2 ಇಂಟು ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಡಿವೈಡೆಡ್ ಬೈ 2 ಇಂಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಡಿವೈಡೆಡ್ ಬೈ. ಇದು ಫಾರ್ಮುಲಾ. ಇಷ್ಟು ಫಾರ್ಮುಲಾ ನಿಮ್ಗೆ ಗೊತ್ತಿರಬೇಕು. ಇಷ್ಟು ಫಾರ್ಮುಲಾ ನಿಮ್ಗೆ ಗೊತ್ತಿದ್ರೆ ಸೊ ನಿಮಗೆ ಈಸಿಯಾಗಿ ಕ್ವಶನ್ ಸಾಲ್ವ್ ಮಾಡ್ತೀರಾ. ಓಕೆ, ನಿಮ್ಗೆ ಫರ್ದರ್ ಇಲ್ಲಿಂದ ಸಾಲ್ವ್ ಮಾಡ್ತೀನಿ ನೋಡಿ. ಸೊ ಫರ್ದರ್ ಇಲ್ಲಿಂದ ಈ ಸಾಲ್ವ್ ಮಾಡ್ತೀನಿ. ನೆಕ್ಸ್ಟ್ ಇದನ್ನ ಇಲ್ಲಿಂದ ಸಾಲ್ವ್ ಮಾಡ್ತೀನಿ. ನೆಕ್ಸ್ಟ್ ಏನಿದೆ, ಇಂಟಿಗ್ರೇಷನ್ ಅಪ್ಲೈ ಮಾಡ್ಕೊಳ್ಳಿ. ಇದು ಇಂಟಿಗ್ರೇಷನ್ ವಿತ್ ರೆಸ್ಪೆಕ್ಟ್ ಟು ವೈ ಇದೆ. ಸೊ ದಿಸ್ ವಿಲ್ ಬಿಕಮ್ ವಾಟ್? ಇದು ಏನಾಗುತ್ತೆ ಅಂದ್ರೆ ಆ ಫಾರ್ಮುಲಾದಲ್ಲಿ ಕಂಪೇರ್ ಮಾಡಿದ್ರೆ ದಟ್ ಈಸ್ ಲಾಗ್ ಆಫ್ ವೈ ಪ್ಲಸ್ ರೂಟ್ ಆಫ್ 1 ಪ್ಲಸ್ ವೈ ಸ್ಕ್ವಯರ್ ದಟ್ ಈಸ್ ಈಕ್ವಲ್ ಟು ನಮಗೇನಿದೆ ಈಗ ಇಂಟಿಗ್ರೇಷನ್ ಆಫ್ ರೂಟ್ ಆಫ್ 1 ಮೈನಸ್ ಎಕ್ಸ್. ಇದನ್ನ ಬರ್ಬಿಡಿ ಡೈರೆಕ್ಟ್ ಆಗಿ. ಸೊ ದಿಸ್ ವಿ ಕ್ಯಾನ್ ರೈಟ್ ಆಸ್ ಎಕ್ಸ್ ಡಿವೈಡೆಡ್ ಬೈ 2 ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಪ್ಲಸ್ ಅಲ್ಲಿ ಏನಿದೆ ಇಲ್ಲಿ ನೋಡಿ, ಇದು ಎ ಸ್ಕ್ವೇರ್ ಜನರಲ್ ಫಾರ್ಮುಲಾ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಇದನ್ನೇನಾಗುತ್ತೆ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್. ಅದಕ್ಕೋಸ್ಕರ ಇಲ್ಲಿ 1 ಬರೆಯೋದಿತ್ತು, ಇಲ್ಲಿ ನಾವು ಎ ಬರಿಬೇಕಿತ್ತು. ದಟ್ ಈಸ್ ಎ ಸ್ಕ್ವೇರ್. ಓಕೆ, ಸೊ ನಾವೇನಾಗುತ್ತೆ ಲಾಗ್ ಆಫ್ ವೈ ಪ್ಲಸ್ ರೂಟ್ ಆಫ್ 1 ಪ್ಲಸ್ ವೈ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಎಕ್ಸ್ ಡಿವೈಡೆಡ್ ಬೈ 2 ಇಂಟು 1 ಮೈನಸ್ ಎಕ್ಸ್ ಸ್ಕ್ವೇರ್. ಇಲ್ಲಿ ಎ ಪ್ಲಸ್ ಅಲ್ಲಿ ಏನಿದೆ, ಎ ಪ್ಲಸ್ ಅಲ್ಲಿ ನಮಗೆ ಇಲ್ಲಿನೂ ಎ ಬರಬೇಕು. ಸೊ ಎ ಪ್ಲಸ್ ಅಲ್ಲಿ ನಮಗೇನು 1 ಇದೆ. 1 ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ 1 ಬರುತ್ತೆ. 1 ಸ್ಕ್ವೇರ್ ಮಾಡಿದ್ರೆ 1 ಆಗುತ್ತೆ. 1 ಡಿವೈಡೆಡ್ ಬೈ 2. ಓಕೆ, ಸೊ ಏನಿದೆ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಏನಿದೆ ದಟ್ ಈಸ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಡಿವೈಡೆಡ್ ಎ ಪ್ಲಸ್ ಅಲ್ಲಿ ನಮ್ಗೆ ಏನಿದೆ 1 ಇದೆ. ಯು ರೈಟ್ ಇಟ್ 1 ಹಿಯರ್. ಸೊ 1 ಪ್ಲಸ್ ಸಿ. ಓಕೆ, ಎಷ್ಟು ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಬರುತ್ತೆ ನೋಡಿ. ಜಸ್ಟ್ ಸ್ವಲ್ಪ ಇನ್ನೊಂದು ಸ್ವಲ್ಪ ಸಿಂಪ್ಲಿಫೈಡ್ ಫಾರ್ಮಲ್ಲಿ ಬರ್ಕೊಂಡ್ಬಿಟ್ಟಿದೆ. ಇಟ್ ವಿಲ್ ಬಿಕಮ್ ಲಾಗ್ ಆಫ್ ವೈ ಪ್ಲಸ್ ರೂಟ್ ಆಫ್ 1 ಪ್ಲಸ್ ವೈ ಸ್ಕ್ವಯರ್ ದಟ್ ಈಸ್ ಈಕ್ವಲ್ ಟು ಎಕ್ಸ್ ಡಿವೈಡೆಡ್ ಬೈ 2 ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಹಾಫ್ ಆಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಸಿ. ಓಕೆ, ಇಷ್ಟು ಬರ್ತದೆ. ನಿಮ್ಗೆ ಏನು ಬರುತ್ತೆ ಅಂದ್ರೆ ಸೊ 2 ಮಾರ್ಕ್ಸ್ ಬರುತ್ತೆ ನೋಡಿ. ಜಸ್ಟ್ ರೈಟ್ ಡೌನ್. ಓಕೆ, ಸೊ ನಿಮಗೆ ಫಾರ್ಮುಲಾಸ್ ಗೊತ್ತಿರಬೇಕು. ಫಾರ್ಮುಲಾಸ್ ಗೊತ್ತಿದ್ರೆ ನೀವು ಕ್ವಶನ್ಸ್ ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ದಟ್ ಈಸ್ ಇಂಟಿಗ್ರೇಷನ್ ಆಫ್ ರೂಟ್ ಆಫ್ 1 ಡಿವೈಡೆಡ್ ಬೈ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಏನು ಬರುತ್ತೆ, ಲಾಗ್ ಆಫ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ. ಇದು ಒಂದು ಫಾರ್ಮುಲಾ. ಅದೇ ಥರ ಇಂಟಿಗ್ರೇಷನ್ ಆಫ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಎಕ್ಸ್ ಡಿವೈಡೆಡ್ ಬೈ 2 ಇಂಟು ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಡಿವೈಡೆಡ್ ಬೈ 2 ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಡಿವೈಡ್ ಬೈ. ಈ ಫಾರ್ಮುಲಾಸ್ ಗೊತ್ತಿದ್ರೆ ಸೊ ಈಸಿ ಕ್ವಶನ್ಸ್ ನಮಗೆ. ಜಸ್ಟ್ ರೈಟ್ ಡೌನ್. we will go for next particular solutions solve ಮಾಡೋದು ಕ್ವಶನ್ ಕಂಪ್ಲೀಟ್ ಮಾಡೋಣ. ಓಕೆ, ನಾವು ಪರ್ಟಿಕ್ಯುಲರ್ ಸೊಲ್ಯೂಷನ್ ಈ ಥರದ್ದು. ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಂದರೆ ನಾವು ಸಿ ವ್ಯಾಲ್ಯೂ ಬರಿಬೇಕು. ಓಕೆ, ಸಿ ವ್ಯಾಲ್ಯೂ ಕಂಡುಹಿಡಿದು ಅದರೊಳಗೆ ಬರಿಬೇಕು. ಜಸ್ಟ್ ಕ್ವಶನ್ ಬರ್ಕೊಡಿ ಒನ್ಸ್. ಸೊ ನಮಗೆ ಏನಿದೆ, ಫೈಂಡ್ ದಿ ಇಕ್ವೇಷನ್ ಆಫ್ ದಿ ಕರ್ವ್ ಪಾಸಿಂಗ್ ಥ್ರೂ ದಿ ಪಾಯಿಂಟ್. ಓಕೆ, ಒಂದು ಕರ್ವ್ ಇದೆ, ಯಾವ ಪಾಯಿಂಟಿಂದ ಪಾಸ್ ಆಗ್ತಿದೆ 1,1 ಪಾಯಿಂಟಿಂದ ಪಾಸ್ ಆಗ್ತಿದೆ. ಹೂಸ್ ಡಿಫರೆನ್ಷಿಯಲ್ ಇಕ್ವೇಷನ್, ಅದು ಡಿಫರೆನ್ಷಿಯಲ್ ಇಕ್ವೇಷನ್ ಈ ಥರ ಇದೆ. ಓಕೆ, ಅಂದೇನು ಒಂದು ಕರ್ವ್ ಇದೆ. ಲೆಟ್ ಅಸ್ ಕನ್ಸಿಡರ್ ಒಂದು ಯಾವ್ದಾದ್ರು ಹಿಂಗೆ ಕರ್ವ್ ಇದೆ ಅಂತ ಅನ್ಕೊಳ್ಳಿ. ದಟ್ ಈಸ್ ಪಾಸಿಂಗ್ ಥ್ರೂ 1,1 ಪಾಯಿಂಟ್. we have to find the differential equation. We have to find the equation of curve. ಈ ಕರ್ವ್ ಇಂದ ಇಕ್ವೇಷನ್ ಕಂಡುಹಿಡಬೇಕು. ಈ ಕರ್ವ್ ಇಂದ ಇಕ್ವೇಷನ್ ಕಂಡುಹಿಡಬೇಕಂದ್ರೆ ಏನು ಮಾಡಬೇಕು, ಅವರು ಡಿಫರೆನ್ಷಿಯಲ್ ಇಕ್ವೇಷನ್ ಕೊಟ್ಟು ಆ ಡಿಫರೆನ್ಷಿಯಲ್ ಇಕ್ವೇಷನ್ ಸಾಲ್ವ್ ಮಾಡಬೇಕು. ಆ ಡಿಫರೆನ್ಷಿಯಲ್ ಇಕ್ವೇಷನ್ ಸಾಲ್ವ್ ಮಾಡಿದ್ರೆ ಸೊ ನಮ್ಮ ಕರ್ವ್ ಇಂದ ಇಕ್ವೇಷನ್ ಬರುತ್ತೆ. ಆ ಕರ್ವ್ ಇಂದ ಇಕ್ವೇಷನ್ ಇನ್ ಟರ್ಮ್ಸ್ ಆಫ್ ಜನರಲ್ ಸೊಲ್ಯೂಷನ್ ಬರುತ್ತೆ. ಇನ್ ಟರ್ಮ್ಸ್ ಆಫ್ ಜನರಲ್ ಸೊಲ್ಯೂಷನ್ ಬರುತ್ತೆ ಅಲ್ಲ, ಅವು ಇನ್ ಟರ್ಮ್ಸ್ ಆಫ್ ನಾವು ನಾರ್ಮಲ್ ಆಗಿ ಪರ್ಟಿಕ್ಯುಲರ್ ಸೊಲ್ಯೂಷನ್ ಕಂಡುಹಿಡಬೇಕಂದ್ರೆ ಈ 1,1 ಅದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಈಗ ಮಾಡ್ತೀನಿ ನೋಡಿ. ಸೊ ನಮ್ಗೆ ಏನಾಗುತ್ತೆ, ಎಕ್ಸ್ ಇಂಟು ಡಿ ಕೊಟ್ಟಿರೋ ಗಿವನ್ ಇಕ್ವೇಷನ್ ಡಿಫರೆನ್ಷಿಯಲ್ ಇಕ್ವೇಷನ್. ಓಕೆ, ದಟ್ ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ, ಎಕ್ಸ್ ಇಂಟು ಡಿ ಬೈ ದಟ್ ಈಸ್ ಈಕ್ವಲ್ ಟು 2x ಸ್ಕ್ವಯರ್ ಪ್ಲಸ್ 1 ಇಷ್ಟು ಕೊಟ್ಟಿದ್ದಾರೆ. ಓಕೆ, ಸೊ ಇಷ್ಟು ಕೊಟ್ಟಿದ್ದಾರೆ ಅಂದಮೇಲೆ ಸೊ ನಾವೇನು ಮಾಡೋಣ, ಇದನ್ನ ವೇರಿಯಬಲ್ ಸಪ್ರೇಬಲ್ ಮೆಥಡಿಂದ ವೇರಿಯಬಲ್ನ ಸಪ್ರೇಟ್ ಮಾಡ್ಕೊಳ್ಳೋಣ. ಓಕೆ, ನಾವು ಸಿ ಇಲ್ಲೇನಿದೆ ಇಂಟು ಡಿ ಎಕ್ಸ್ ಕೊಟ್ಟಿರ್ತಾರೆ.
ಇಲ್ಲಿ ನೋಡಿ ಎಕ್ಸ್ ನ ಇಲ್ಲಿ ಡಿವೈಡ್ ಮಾಡ್ಕೊಳ್ಳಿ. ಓಕೆ, ವೈ ಬಿಕಾಸ್ ಎಕ್ಸ್ ವೇರಿಯಬಲ್ ಇಲ್ಲಿ ಒಂದ್ ಕಡೆ ಬರ್ಕೊಳ್ಳಿ, ವೈ ವೇರಿಯಬಲ್ ಒಂದ್ ಕಡೆ ಬರ್ಕೊಳ್ಳಿ. ದಿಸ್ ವಿಲ್ ಬಿಕಮ್ ಔಟ್ ಡಿ ವೈ ದಟ್ ಈಸ್ ಈಕ್ವಲ್ ಟು ಸೊ 2x² ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್. ಸರಿ, ಎಕ್ಸ್ ಇಲ್ಲ ಇಲ್ಲಿ ಬರೀ 1 ಇದೆ, 1 ಡಿವೈಡೆಡ್ ಬೈ ಎಕ್ಸ್ ಇಂಟು ಡಿ ಎಕ್ಸ್ ಇಷ್ಟಿದೆ. ಓಕೆ, ಸೊ ನಾವು ಅಪ್ಲೈ ಇಂಟಿಗ್ರೇಷನ್ ಆನ್ ಬೋತ್ ಸೈಡ್. ಇದಕ್ಕೆ ಇಂಟಿಗ್ರೇಷನ್ ಅಪ್ಲೈ ಮಾಡ್ಕೋ. ದಿಸ್ ವಿಲ್ ಬಿಕಮ್ ಇಂಟಿಗ್ರೇಷನ್ ಆಫ್ ನಮ್ಗೆ ಏನು ಬರುತ್ತೆ ಡಿ ವೈ ಇಂಟಿಗ್ರೇಷನ್ ಆಫ್ 1 ಅಂತ ಅರ್ಥ. ಏನಿಲ್ಲ ಅಂದ್ರೆ ವೈ ಇಂಟಿಗ್ರೇಷನ್ ಆಫ್ 1 ವಿತ್ ರೆಸ್ಪೆಕ್ಟ್ ಟು ವೈ ಅಂತ ಅರ್ಥ. ಇಂಟಿಗ್ರೇಷನ್ ಆಫ್ 2x² ಪ್ಲಸ್ 1 ಡಿವೈಡೆಡ್ ಬೈ ಎಕ್ಸ್ ಡಿ ಎಕ್ಸ್ ಅಂತ. ಇದು ಇಂಟಿಗ್ರೇಷನ್ ಅಪ್ಲೈ ಮಾಡ್ಕೊಂಡ್ರೆ ಏನಾಗುತ್ತೆ, ದಿಸ್ ವಿಲ್ ಬಿಕಮ್ ಇಂಟಿಗ್ರೇಷನ್ ಆಫ್ ವೈ ಅಂದ್ರೆ ಏನು ಬರುತ್ತೆ, ಇಂಟಿಗ್ರೇಷನ್ ಆಫ್ 1 ಅಂದ್ರೆ ಏನು ಬರುತ್ತೆ, ಇದು ವೈ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಈ ಸಪ್ರೇಟ್ ಸಾಲ್ವ್ ಮಾಡ್ಕೊಳ್ಳಿ. ಸೊ ನ್ಯೂಮರೇಟರ್ ಸ್ಪ್ಲಿಟ್ ಮಾಡ್ಕೊಳ್ಳಿ. ಯಾವ ಥರ ಬರೀಬೋದು, ಇಂಟಿಗ್ರೇಷನ್ ಆಫ್ 2x² ಡಿವೈಡೆಡ್ ಬೈ ಎಕ್ಸ್, ಓಕೆ, ಪ್ಲಸ್ 1 ಡಿವೈಡೆಡ್ ಬೈ ಎಕ್ಸ್ ಡಿ ಎಕ್ಸ್. ಓಕೆ, ಸೊ ಇದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಳ್ಳಿ. ದಿಸ್ ವಿಲ್ ಬಿಕಮ್ ಔಟ್ ವೈ ದಟ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ 1x ಕ್ಯಾನ್ಸಲ್ ಉಳುತ್ತೆ, ಏನಿರುತ್ತೆ 2x ಉಳುತ್ತೆ, ಪ್ಲಸ್ 1 ಡಿವೈಡೆಡ್ ಬೈ ಎಕ್ಸ್ ಉಳುತ್ತೆ. ಇದನ್ನು ಇಂಟಿಗ್ರೇಟ್ ಮಾಡ್ಕೊಳ್ಳಿ. ಓಕೆ, ಇದನ್ನು ಇಂಟಿಗ್ರೇಟ್ ಮಾಡ್ಕೊಂಡಾಗ ಏನಾಗುತ್ತೆ, ಇಂಟಿಗ್ರೇಷನ್ ಮಾಡಿದಾಗ ಸೊ ದಟ್ ಈಸ್ ವೈ ದಟ್ ಈಸ್ ಈಕ್ವಲ್ ಟು ಇದನ್ನು ಇಂಟಿಗ್ರೇಟ್ ಮಾಡಿದ್ರೆ ದಟ್ ಈಸ್ 2 ಟೈಮ್ಸ್ ಆಫ್ x² ಡಿವೈಡೆಡ್ ಬೈ 2 ಪ್ಲಸ್ 1 ಡಿವೈಡೆಡ್ ಬೈ ಎಕ್ಸ್ ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ, 1 ಡಿವೈಡೆಡ್ ಬೈ ಎಕ್ಸ್ ನ ಇಂಟಿಗ್ರೇಟ್ ಮಾಡಿದ್ರೆ ಇಟ್ ವಿಲ್ ಬಿಕಮ್ ಲಾಗ್ ಎಕ್ಸ್ ಪ್ಲಸ್ ಸಿ. ಇಷ್ಟು ಬಂತ. ಸೊ ಈ ಬಂದಿರೋ ವ್ಯಾಲ್ಯೂನ ಸೊ ನಾನು ಏನು ಮಾಡ್ಬೇಕಂದ್ರೆ ಇಲ್ಲಿ 2 ಕ್ಯಾನ್ಸಲ್ ಮಾಡಿ ದಟ್ ಈಸ್ ವೈ ದಟ್ ಈಸ್ ಈಕ್ವಲ್ ಟು x² ಪ್ಲಸ್ ಲಾಗ್ ಆಫ್ ಎಕ್ಸ್ ಪ್ಲಸ್ ಸಿ. ಇಷ್ಟು ಬಂತ. So it is passing through a point. So the curve is passing through a point 1, 1. So curve passing through, curve passes through 1, 1 ಅಂತ ಪಾಸ್ ಆಗ್ತಿದೆ ಕರ್ವ್. ಈಗ 1, 1 ಅಂದ್ರೆ ಪಾಸ್ ಆಗ್ತಂದ್ರೆ ಸೊ ದಿಸ್ ಇಸ್ ನಥಿಂಗ್ ಬಟ್ ಎಕ್ಸ್ ವ್ಯಾಲ್ಯೂ, ಸೊ ದಿಸ್ ಇಸ್ ವೈ ವ್ಯಾಲ್ಯೂ. ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿ 1 ಹಾಕಿ, ಎಲ್ಲೆಲ್ಲಿ ವೈ ಇದೆ ಅಲ್ಲಿ 1 ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಸೊ ಇಲ್ಲಿ ಫರ್ದರ್ ಇಲ್ಲಿ ಮಾಡ್ತೀನಿ ನೋಡಿ. ಓಕೆ, ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿ 1 ಸಬ್ಸ್ಟಿಟ್ಯೂಟ್ ಮಾಡಿ, ಎಲ್ಲೆಲ್ಲಿ ವೈ ಇದೆ 1 ಸಬ್ಸ್ಟಿಟ್ಯೂಟ್ ಮಾಡಿ. ದಿಸ್ ವಿಲ್ 1 ದಟ್ ಈಸ್ ಈಕ್ವಲ್ ಟು 1² ಪ್ಲಸ್ 1² ಪ್ಲಸ್ ಲಾಗ್ 1 ಈಸ್ ಲಾಗ್ 1 ಪ್ಲಸ್ ಸಿ. ಎಷ್ಟು ಬಂತ? ಓಕೆ, ಸೊ ನಾವು ಯು ಜಸ್ಟ್ ಸಿ 1 ವ್ಯಾಲ್ಯೂ ರೈಟ್ ಆಸ್ ಇಟ್ ಈಸ್. 1² 1 ಆಗುತ್ತೆ, ಲಾಗ್ 1 ವ್ಯಾಲ್ಯೂ ಎಷ್ಟಾಗುತ್ತೆ, ಲಾಗ್ ವ್ಯಾಲ್ಯೂ 0. ಇದು ಗೊತ್ತಿರಬೇಕು. ಲಾಗ್ ವ್ಯಾಲ್ಯೂ ಏನು ಬರುತ್ತೆ, ದಟ್ ಈಸ್ 0 ಬರುತ್ತೆ, 0 ಪ್ಲಸ್ ಸಿ. ಸೊ ನಮ್ಗೆ ಏನು ಬರುತ್ತೆ 1 ಪ್ಲಸ್ 1 ಈ ಕಡೆ ತಂದ್ರೆ ಏನಾಗುತ್ತೆ -1 ಆಗುತ್ತೆ, ಪ್ಲಸ್ 1 ಈ ಕಡೆ ತಂದ್ರೆ -1 ದಟ್ ಈಸ್ ಈಕ್ವಲ್ ಟು ಸಿ. ಅಂದ್ರೆ ಪ್ಲಸ್ 1 -1 ಅಂದ್ರೆ 0 ಆಗುತ್ತೆ. ಸಿ ವ್ಯಾಲ್ಯೂ ಎಷ್ಟು ಬಂತು, ಸಿ 0. ಸಿ ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು 0. ಈ ಬಂದಿರೋ ಸಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಇನ್ ದಿಸ್ ಈಕ್ವೇಷನ್. ಓಕೆ, ಸೊ ಇದು ಈಕ್ವೇಷನ್ 1 ಅಂತ ತಿಳ್ಕೊಳ್ಳಿ. ಸಿ ಸಬ್ಸ್ಟಿಟ್ಯೂಟ್ ಇನ್ ಈಕ್ವೇಷನ್ 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ನಮಗೆ ಈಕ್ವೇಷನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, ವೈ ದಟ್ ಈಸ್ ಈಕ್ವಲ್ ಟು x² ಪ್ಲಸ್ ಲಾಗ್ ಎಕ್ಸ್ ಪ್ಲಸ್ ಸಿ. ಇಲ್ಲಿ ಎಕ್ಸ್ ವ್ಯಾಲ್ಯೂನ ಸಿ ವ್ಯಾಲ್ಯೂನ 0 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ದಟ್ ಈಸ್ ಈಕ್ವಲ್ ಟು ವೈ ದಟ್ ಈಸ್ ಈಕ್ವಲ್ ಟು x² ಪ್ಲಸ್ ಲಾಗ್ ಎಕ್ಸ್. ಓಕೆ, ಸೊ ಇಷ್ಟು ಬಂತ. ಪ್ಲಸ್ ಸಿ ನಾವೇನು ಮಾಡೋರು, ಪ್ಲಸ್ ಸಿ ದಟ್ ಈಸ್ 0 ಅಂತ ಬರ್ಕೊಳ್ಳಿ. ಮತ್ತು ಅದು ನೆಕ್ಸ್ಟ್ ಸ್ಟೆಪ್ ಬರೆಯೋಣಂತೆ. ನಮ್ಗೆ ಏನಾಗುತ್ತೆ, ದಿಸ್ ವಿಲ್ ಬಿಕಮ್ ವೈ ದಟ್ ಈಸ್ ಈಕ್ವಲ್ ಟು x² ಪ್ಲಸ್ ಲಾಗ್ ಎಕ್ಸ್. ದಿಸ್ ಇಸ್ ವಾಟ್ ದಿ ಈಕ್ವೇಷನ್ ಆಫ್ ಕರ್ವ್. ದೇ ಹ್ಯಾವ್ ಆಸ್ಕ್ಡ್ us one. ಓಕೆ, ಇಷ್ಟು ಸಾಲ್ವ್ ಮಾಡಿದ್ರೆ 2 ಮಾರ್ಕ್ಸ್ ಬರುತ್ತೆ ನೋಡಿ. ಜಸ್ಟ್ ರೈಟ್ ಡೌನ್. ಸೊ ನಿಮ್ಗೆ ಗೊತ್ತಿರಬೇಕು ದಟ್ ಈಸ್ ಲಾಗ್ 1 ವ್ಯಾಲ್ಯೂ ಏನು ಬರುತ್ತೆ, ಲಾಗ್ 1 ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು 0 ಅಂತೇಳಿ ಇದು ಗೊತ್ತಿರಬೇಕು. ಓಕೆ, ಸೊ ನಾವು ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ, ಇದು ಸಾಲ್ವ್ ಮಾಡಿದ್ದೀವಿ. ಓಕೆ, ಎಕ್ಸಾಕ್ಟ್ಲಿ ಸೇಮ್ ಆಸ್ ಇಟ್ ಈಸ್. ನಾವು ಆವಾಗಲೇ ಪ್ರೀವಿಯಸ್ ಕ್ವಶನ್ ಹೆಂಗೆ ಮಾಡಿದ್ದೀವಿ ಅದೇ ಎಕ್ಸಾಕ್ಟ್ಲಿ ಸೇಮ್ ಆಗಿದೆ, ಅದೇ ನೋಡಿ. ಸೊ ಫೈಂಡ್ ದ ಇಕ್ವೇಷನ್ ಆಫ್ ಕರ್ವ್ ಪಾಸಿಂಗ್ ಥ್ರೂ ದ ಪಾಯಿಂಟ್. ಓಕೆ, ಫೈಂಡ್ ದ ಇಕ್ವೇಷನ್ ಆಫ್ ಕರ್ವ್ ಪಾಸಿಂಗ್ ಥ್ರೂ ದ ಪಾಯಿಂಟ್. ಓಕೆ, ಒಂದು ಕರ್ವ್ ಇದೆ, ಅದು ಎದರಿಂದ ಪಾಸ್ ಆಗ್ತಿದೆ, ಸೊ ದಟ್ ಈಸ್ ಪಾಸಿಂಗ್ ಥ್ರೂ -2, 3 ಪಾಯಿಂಟ್ ಇಂದ ಪಾಸ್ ಆಗ್ತಿದೆ. ಓಕೆ, ಸೊ ಫೈಂಡ್ ದಿ given that slope of tangent to the curve, slope of tangent to the curve at any point of x, y is, ಅಂದ್ರೆ ಯಾವ್ದಾರ ಇದ್ರ ನೋಡಿ, ಇದು ಟ್ಯಾಂಜೆಂಟ್ ಇದೆ ಅಂತ, ಇದು ಕರ್ವ್ ಇದೆ ಅಂತ ಅನ್ಕೊಳ್ಳಿ. ಕರ್ವ್ಗೆ ಒಂದು ನೀವು ಟ್ಯಾಂಜೆಂಟ್ ಹಾಕಿ. ಓಕೆ, ಆ ಟ್ಯಾಂಜೆಂಟ್ ಹಾಕಿದಾಗ ಅದರ ಸ್ಲೋಪ್ ಏನಿರುತ್ತೆ, ಈ ಟ್ಯಾಂಜೆಂಟ್ ಸ್ಲೋಪ್ ಏನಿರುತ್ತೆ ದಟ್ ಈಸ್ ಈಕ್ವಲ್ ಟು 2x ಡಿವೈಡೆಡ್ ಬೈ y² ಅಂತ. ಓಕೆ, ಟ್ಯಾಂಜೆಂಟ್ ಸ್ಲೋಪ್ ಏನಿರುತ್ತೆ ಅದು 2x ಡಿವೈಡೆಡ್ ಬೈ y² ಅಂತ. ಸೊ ಟ್ಯಾಂಜೆಂಟ್ ಅಂದ್ರೆ ಸ್ಲೋಪ್ ಅಂದ್ರೇನು, ಸ್ಲೋಪ್ ಇಸ್ ನಥಿಂಗ್ ಬಟ್ dy by dx ಅಷ್ಟೇ ಆಯ್ತಲ್ಲ.
ಸ್ಲೋಪ್ ಈಸ್ ನಥಿಂಗ್ ಬಟ್ ಸೊ dy by dx ಅಂತ ಅರ್ಥ. ಓಕೆ, ಸ್ಲೋಪ್ ಈಸ್ ನಥಿಂಗ್ ಬಟ್ dy by dx ಅಂತ ಅರ್ಥ. ಓಕೆ, ವಿಚ್ ಮೀನ್ಸ್ ನಂಗೆ ಏನಾರ ಕೊಟ್ಟಿರೋ ಡಿಫರೆನ್ಷಿಯಲ್ ಇಕ್ವೇಶನ್ ಏನು ಬರುತ್ತೆ ಅಂದ್ರೆ ಸ್ಲೋಪ್ ದಟ್ ಈಸ್ ಈಕ್ವಲ್ ಟು 2x ಡಿವೈಡೆಡ್ ಬೈ y ಸ್ಕ್ವೇರ್ ಅಂತ ಬರುತ್ತೆ ಅಂತ ಅರ್ಥ. ಅಂದ್ರೆ ಸ್ಲೋಪ್ ಅಂದ್ರೆ ಏನು, dy by dx ಅಂತ ಅರ್ಥ. ಸೊ dy by dx ದಟ್ ಈಸ್ ಈಕ್ವಲ್ ಟು, ಸೊ dy by dx ದಟ್ ಈಸ್ ಈಕ್ವಲ್ ಟು ನಮಗೆ ಏನಿದೆ, ಸೊ 2x ಡಿವೈಡೆಡ್ ಬೈ y ಸ್ಕ್ವೇರ್ ಇದೆ. ಓಕೆ, ಮುಗೀತು. ಡಿಫರೆನ್ಷಿಯಲ್ ಇಕ್ವೇಶನ್ ಬಂತು. ಅವ್ರೇನು ಕೊಡಿದ್ರೆ ನೋಡಿ, ಇದು ಕ್ವಶನ್ ಅರ್ಥ ಮಾಡ್ಕೋಬೇಕು. ಸ್ಲೋಪ್ ಆಫ್ ದಿ ಟ್ಯಾಂಜೆಂಟ್ ಟು ದ ಕರ್ವ್ at any point of x comma y is ಏನಾಗುತ್ತೆ 2x divided by y square. Okay, slope of tangent is nothing but dy by dx that is equal to ಏನು ಕೊಡುತ್ತೆ 2x divided by y square. ಈಗ ಸಪ್ರೇಟ್ ಆಗಿ ವೇರಿಯಬಲ್ ಸಪ್ರೇಬಲ್ ಮೆಥಡ್ ಇಂದ ಸೊ ಸಾಲ್ವ್ ಮಾಡ್ಕೊಳ್ಳಿ. ಸೊ ದಿಸ್ ವಿಲ್ ಬಿಕಮ್ ವಾಟ್, dy by dx. ಸೊ ವೇರಿಯಬಲ್ ನ ಸಪ್ರೇಟ್ ಮಾಡ್ಕೊಳ್ಳಿ. ಸೊ ದಟ್ ಈಸ್ dy, ಸೊ dy. ಓಕೆ, y ಸ್ಕ್ವೇರ್ ಹೇಳ್ತಾನೆ. ಸೊ ದಿಸ್ ವಿಲ್ ಬಿಕಮ್ y ಸ್ಕ್ವೇರ್ ಇಲ್ಲಿ ಬರುತ್ತೆ. ಸೊ ಅವಾಗ ಏನಾಗುತ್ತೆ 2x into dx. ಓಕೆ, ಇದನ್ನ ಇಂಟಿಗ್ರೇಷನ್ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಿ ಇಂಟಿಗ್ರೇಷನ್ ಅಪ್ಲೈ ಮಾಡ್ಕೊಳ್ಳಿ. ಸೊ y ಸ್ಕ್ವೇರ್ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ, y ಸ್ಕ್ವೇರ್ ಇಂಟಿಗ್ರೇಟ್ ಮಾಡಿದಾಗ ದಟ್ ವಿಲ್ ಬಿಕಮ್ ಔಟ್ y ಕ್ಯೂಬ್ ಡಿವೈಡೆಡ್ ಬೈ 3 ದಟ್ ಈಸ್ ಈಕ್ವಲ್ ಟು, ಸೊ 2x ನ ಇಂಟಿಗ್ರೇಟ್ ಮಾಡಿದಾಗ ಏನಾಗುತ್ತೆ, ದಟ್ ಈಸ್ 2x ಸ್ಕ್ವೇರ್ ಡಿವೈಡೆಡ್ ಬೈ 2 ಪ್ಲಸ್ c. ನಾವು ಯು ಜಸ್ಟ್ ಈಸ್ 2 ಕ್ಯಾನ್ಸಲ್ ಮಾಡ್ಕೊಳ್ಳಿ. ಸೊ ನಾವೇನು ಮಾಡಿದ್ರೆ ನಮ್ಗೆ ಇಕ್ವೇಶನ್ ಏನು ಬಂತು, y ಕ್ಯೂಬ್ ಡಿವೈಡೆಡ್ ಬೈ 3 ದಟ್ ಈಸ್ ಈಕ್ವಲ್ ಟು x ಸ್ಕ್ವೇರ್ ಪ್ಲಸ್ c. ಸೊ ನಾನು ಏನು ಮಾಡ್ತೀನಿ ಅಂದರೆ, ಸೊ ನಾವು ವಾಟ್ ವಿ ಹ್ಯಾವ್ ಟು ಡೂ ಮೀನ್ಸ್, ಸೊ ನಾನು ಇಲ್ಲಿ ಸ್ಲೋಪು ಇಟ್ ಈಸ್ ದ ಕರ್ವ್ ಇಸ್ ಪಾಸಿಂಗ್ ಥ್ರೂ ಪಾಯಿಂಟ್ -2, ಕರ್ವ್ ಇಸ್ ಪಾಸಿಂಗ್ ಥ್ರೂ -2, ಅಂದರೆ x ವ್ಯಾಲ್ಯೂ 2 ತೊಗೊಳ್ತೀನಿ, ನಾನು y ವ್ಯಾಲ್ಯೂ 3 ತೊಗೊಳ್ತೀನಿ, -2 ತೊಗೊಳ್ತೀನಿ, x ವ್ಯಾಲ್ಯೂ -2 ತೊಗೊಂಡು y ವ್ಯಾಲ್ಯೂ 3 ತೊಗೊಂಡು ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ c ವ್ಯಾಲ್ಯೂ ಕಂಡು ಹಿಡ್ಕೊಳ್ತೀನಿ. ಓಕೆ, ಸೊ when curve is passing through -2, -3, it will become what, x, this will become what, ಅದನ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. x ವ್ಯಾಲ್ಯೂ ಏನಿದೆ, ಸೊ ದಿಸ್ ಇಕ್ವೇಶನ್ 1 ಅಂತ ಚೂ ಮಾಡ್ಕೊಳ್ಳಿ. ಈ ಇಕ್ವೇಶನ್ ಅಲ್ಲಿ 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ನಮ್ಗೆ ಏನು ಬರುತ್ತೆ ಅಂದ್ರೆ, ಸೊ ದಿಸ್ ವಿಲ್ ಬಿಕಮ್ ವಾಟ್, ನಮಗೆ y ಪ್ಲಸ್ ಅಲ್ಲಿ ಏನಿದೆ ನಮಗೆ 3 ಇದೆ, 3 ನ ಕ್ಯೂಬ್ ಮಾಡಿ. ಸೊ ದಟ್ ಈಸ್ 3 ಕ್ಯೂಬ್ ಡಿವೈಡೆಡ್ ಬೈ 3 ದಟ್ ಈಸ್ ಈಕ್ವಲ್ ಟು, ಓಕೆ, x ಸ್ಕ್ವೇರ್ x ಪ್ಲಸ್ ಇಲ್ಲ ಅಂದ್ರೆ -2 ನ ಸ್ಕ್ವೇರ್ ಮಾಡ್ಕೊಳ್ಳಿ, -2 ಸ್ಕ್ವೇರ್ ಪ್ಲಸ್ c. ಓಕೆ, ಇದನ್ನ ಸಾಲ್ವ್ ಮಾಡ್ಕೊಳ್ಳಿ. ಸಿ 1 3 ಗೆಟ್ ಕ್ಯಾನ್ಸಲ್. ವಾಟ್ ವಿಲ್ ಲೆಫ್ಟ್ ಇಸ್, ಸೊ 3 ಕ್ಯೂಬ್ ಅಲ್ಲಿ 1 3 ತೆಗೆದಾಗ ಎಷ್ಟಾಗುತ್ತೆ ನಮಗೆ 3 ಸ್ಕ್ವೇರ್ ಆಗುತ್ತೆ. 3 ಸ್ಕ್ವೇರ್ ಇಸ್ ನಥಿಂಗ್ ಬಟ್ ವಾಟ್ 9 ದಟ್ ಈಸ್ ಈಕ್ವಲ್ ಟು -2 ನ ಸ್ಕ್ವೇರ್ ಮಾಡಿದ್ರೆ ಎಷ್ಟಾಗುತ್ತೆ, ದಟ್ ಈಸ್ ನಮಗೆ 4 ಆಗುತ್ತೆ, ದಟ್ ಈಸ್ ಪ್ಲಸ್ c. ಇಷ್ಟು ಬಂತ. ನಾವು ಜಸ್ಟ್ +4 ನ ಇಕ್ಕಡ್ತಾನೆ, ಅಂದ್ರೆ ಏನಾಗುತ್ತೆ, ದಟ್ ವಿಲ್ ಬಿಕಮ್ ವಾಟ್ 9 - 4 ದಟ್ ಈಸ್ ಈಕ್ವಲ್ ಟು c. ಅಂದ್ರೆ c ವ್ಯಾಲ್ಯೂ ಎಷ್ಟು ಬಂತು ನಮಗೆ, c ವ್ಯಾಲ್ಯೂ 5 ಬರುತ್ತೆ ಅಂತ. ಈ ಬಂದಿರೋ c ವ್ಯಾಲ್ಯೂ ಇಕ್ವೇಶನ್ 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಮುಗಿತು. ಓಕೆ, ಸೊ ಬಂದಿರೋಲ್ಲಿ c ಸಬ್ಸ್ಟಿಟ್ಯೂಟ್ ಇನ್ ಇಕ್ವೇಶನ್ 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ it will become y ಕ್ಯೂಬ್ ಡಿವೈಡೆಡ್ ಬೈ 3 ದಟ್ ಈಸ್ ಈಕ್ವಲ್ ಟು x ಸ್ಕ್ವೇರ್ ಪ್ಲಸ್ c ಇದೆಲ್ಲ, c ಇಲ್ಲ ವ್ಯಾಲ್ಯೂ 5 ಸಬ್ಸ್ಟಿಟ್ಯೂಟ್ ಮುಗಿತು. 5 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, ದಿಸ್ ವಿಲ್ 5 ಇಷ್ಟ. ಓಕೆ, ಈ 3 ನ ಇಲ್ಲಿ ಮಲ್ಟಿಪ್ಲೈ ಮಾಡಿ. ಸೊ ದಿಸ್ ವಿಲ್ ಬಿಕಮ್ ವಾಟ್, y ಕ್ಯೂಬ್ that is equal to, so 3x square plus 50. Okay, ಇಷ್ಟು ಮಾಡಿದ್ರೆ, ಸೊ ದಿಸ್ ಇಸ್ ದಿ ಇಕ್ವೇಶನ್ ಆಫ್ ಕರ್ವ್. ಇಷ್ಟು ಮಾಡಿದ್ರೆ ನಿಮ್ಗೆ 2 ಮಾರ್ಕ್ಸ್ ಬರ್ತದೆ ನೋಡಿ. ಜಸ್ಟ್ ರೈಟ್ ಡೌನ್. ಓಕೆ, ಸೊ ಮತ್ತೆ ಏನು ಕ್ವಶನ್ ಇದೆ ಅಂತ ನೋಡ್ರೋಣ. ಓಕೆ, ಸೊ ಇನ್ನೊಂದು ಕ್ವಶನ್ ಇದೆ ಎಕ್ಸಾಕ್ಟ್ಲಿ ಅದೇ ಥರ ನೋಡಿ. ಸೊ ನಮಗೆ ಇನ್ನೊಂದು ಕ್ವಶನ್ ಏನಿದೆ, ಫೈಂಡ್ ದ ಇಕ್ವೇಶನ್ ಆಫ್ ಕರ್ವ್ ಪಾಸಿಂಗ್ ಥ್ರೂ ದ ಪಾಯಿಂಟ್ 1, 1. ಓಕೆ, 1, 1 ಅವಾಗಲೇ ಸಾಲ್ವ್ ಮಾಡಿದ್ದೇವೆ ಈ ಕ್ವಶನ್. ತಡ್ರಿ, ಅವಾಗಲೇ ಸಾಲ್ವ್ ಮಾಡಿಸಿದೆ ಅನ್ಸ, ವೈ ಬಿಕಾಸ್ ಎಕ್ಸಾಕ್ಟ್ಲಿ ಸೇಮ್ ಇದೆ ಕ್ವಶನ್. ಇಲ್ಲ, ಓಕೆ, ಆ ಥರ ಕ್ವಶನ್ ಇಲ್ಲ, ಸ್ವಲ್ಪ ಇದೆ, ಡಿಫ್ರೆಂಟ್ ಇದೆ. ಸೊ ನಾವು ನೋಡಿ, ಇಲ್ಲಿ ಡಿಫ್ರೆನ್ಷಿಯಲ್ ಇಕ್ವೇಶನ್ ಬೇರೆ ಕೊಟ್ಟಿದ್ದೇನೆ. ಸೊ ನಾವೇನು ನೋಡಿ, ಫೈಂಡ್ ದಿ ಇಕ್ವೇಶನ್ ಆಫ್ ಕರ್ವ್ ಪಾಸಿಂಗ್ ಥ್ರೂ ಪಾಯಿಂಟ್ 1, 1. ಸೊ ಒಂದು ಯಾವುದೋ ಪಾಯಿಂಟ್ ಇದೆ. ಓಕೆ, ಆ ಪಾಯಿಂಟ್ ಇಂದ ನಾವೇನು ಮಾಡಿ ಒಂದು ಕರ್ವ್ ಪಾಸ್ ಆಗ್ತೀವಿ. ಆ ಕರ್ವ್ ಇಕ್ವೇಶನ್ ಕಂಡು ಲೆಟ್ ಅಸ್ ಕನ್ಸಿಡರ್ ದೇರ್ ಇಸ್ 1 ಪಾಯಿಂಟ್ 1, 1. ಓಕೆ, ಸೊ ದಟ್ ಫ್ರಮ್ ದಟ್ ಪಾಯಿಂಟ್ ದ ಇಕ್ವೇಶನ್ ಇಸ್ ದ ಕರ್ವ್ ಇಸ್ ಪಾಸಿಂಗ್. ಓಕೆ, ಒಂದು ಯಾವುದೋ ಕರ್ವ್ ಇದೆ, ದ ಸ್ಲೋಪ್ ಆಫ್ ದಿ ಟ್ಯಾಂಜೆಂಟ್ ಟು ದ ಕರ್ವ್. ಅದೇ ಥರ ಇಲ್ಲಿ ನೋಡಿ, ಈ ಸ್ಲೋಪ್ ಏನಿದೆ, ಸೊ ಸ್ಲೋಪ್ ಆಫ್ ದಿ ಟ್ಯಾಂಜೆಂಟ್ ಟು ದ ಕರ್ವ್ ಅಂದ್ರೆ ಇದ್ರದ್ದು ಸ್ಲೋಪ್ ಏನಿರುತ್ತೆ, ಇದು ಸಾರಿ ಒಂದು ಟ್ಯಾಂಜೆಂಟ್ ಹಾಕಿರ್ತೀವಲ್ಲ, ಆ
ಆ ಟ್ಯಾಂಜೆಂಟ್ ಸ್ಲೋಪ್ ಏನಂತ, ದಟ್ ಈಸ್ ಸ್ಲೋಪ್ ದಟ್ ಈಸ್ ಈಕ್ವಲ್ ಟು ಎಕ್ಸ್ ಡಿವೈಡೆಡ್ ಬೈ ವೈ. ಸ್ಲೋಪ್ ದಟ್ ಈಸ್ ಈಕ್ವಲ್ ಟು ಎಕ್ಸ್ ಡಿವೈಡೆಡ್ ಬೈ ವೈ ಅಂತ ಅರ್ಥ. ಓಕೆ, ಸ್ಲೋಪ್ ಆಫ್ ದಿ ಟ್ಯಾಂಜೆಂಟ್. ಓಕೆ, ಸೊ ಟ್ಯಾಂಜೆಂಟ್ ಟು ದ ಕರ್ವ್, ಸೊ ನಮ್ಗೆ ಏನಿದೆ ಅದು ದಟ್ ಈಸ್ ದಿ ಸ್ಲೋಪ್ ಆಫ್ ದಿ ಗಿವನ್ ಕರ್ವ್ ಅಂತ ಹೇಳ್ತಾರೆ. ಸೊ ದಟ್ ಈಸ್ ಅದೇನೇನು ಬರುತ್ತೆ ಎಕ್ಸ್ ಡಿವೈಡೆಡ್ ಬೈ ಸ್ಲೋಪ್ ದಟ್ ಈಸ್ ಈಕ್ವಲ್ ಟು ಎಕ್ಸ್ ಡಿವೈಡೆಡ್ ಬೈ. ಸ್ಲೋಪ್ ಅಂದ್ರೆ ಏನು? ಸ್ಲೋಪ್ ಇಸ್ ನಥಿಂಗ್ ಬಟ್ ಡಿ ವೈ ಬೈ ಡಿ ಎಕ್ಸ್ ಅಂತ ಅರ್ಥ. ಸೊ ದಿ ಸ್ಲೋಪ್ ದಟ್ ಈಸ್ ಈಕ್ವಲ್ ಟು ನಮಗೆ ಡಿ ವೈ ಬೈ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಏನು ಬರೀಬೋದು ನಾವು ಡಿ ವೈ ಬೈ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಎಕ್ಸ್ ಡಿವೈಡೆಡ್ ಬೈ ವೈ. ಇಷ್ಟು. ಈಗ ನೋಡಿ ಇದನ್ನ ವೇರಿಯಬಲ್ ಸಪರೇಬಲ್ ಮೆಥಡ್ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ಬೋದು ನೀವು. ಸೊ ವೈನ ಸಪರೇಟ್ ಮಾಡ್ಕೊಳ್ಳಿ, ಎಕ್ಸ್ನ ಸಪರೇಟ್ ಮಾಡ್ಕೊಳ್ಳಿ, ದಟ್ ಈಸ್ ವಿಲ್ ಬಿಕಮ್ ವೈ ಇಂಟು ಡಿ ವೈ ದಟ್ ಈಸ್ ಈಕ್ವಲ್ ಟು ವೈ ಇಂಟು ಡಿ ವೈ, ವೈ ಇಂಟು ಡಿ ವೈ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ನಮಗೆ ಎಕ್ಸ್ ಇಂಟು ಡಿ ಎಕ್ಸ್. ಓಕೆ, ಈ ಇಂಟಿಗ್ರೇಷನ್ ಅಪ್ಲೈ ಮಾಡ್ಕೊಳ್ಳಿ, ಸಪ್ರೇಟ್ ಇಂಟಿಗ್ರೇಷನ್ ಅಪ್ಲೈ ಮಾಡ್ಕೊಂಡ್ರೆ ಏನಾಗುತ್ತೆ, ದಿಸ್ ಇಸ್ ಇಂಟಿಗ್ರೇಷನ್ ಆಫ್ ವೈ ಇಂಟು ಡಿ ವೈ. ಇಂಟಿಗ್ರೇಷನ್ ಆಫ್ ವೈ ಇಂಟು ಡಿ ವೈ ಮಾಡಿದ್ರೆ ಏನು ಬರುತ್ತೆ, ಸಾರಿ ಇಂಟಿಗ್ರೇಷನ್ ಆಫ್ ವೈನ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ ವೈ ಸ್ಕ್ವೇರ್ ಡಿವೈಡೆಡ್ ಬೈ 2y ದಟ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಎಕ್ಸ್ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಪ್ಲಸ್ ಸಿ. ಇಷ್ಟು ಮುಗೀತು. ಓಕೆ, ಇಷ್ಟು ಮುಗೀತು ಅಂದಮೇಲೆ ಸೊ ಏನು ಮಾಡೋಣ, ಅವ್ರು ಏನು ಕೊಟ್ಟಿದ್ದಾರೆ, ದಟ್ ಈಸ್ ಪಾಸಿಂಗ್ ಥ್ರೂ ಎ ಪಾಯಿಂಟ್ 1,1. ಓಕೆ, 1,1 ಪಾಯಿಂಟ್ ಇಂದ ಪಾಸ್ ಆಗ್ತಿದೆ ಅಂದ್ರೆ ಸೊ ಕರ್ವ್ ಪಾಸಿಂಗ್ ಥ್ರೂ 1,1 ಇಂದ ಪಾಸ್ ಆಗ್ತದೆ. ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಅಂದ್ರೆ ದಿಸ್ ಇಸ್ ಎಕ್ಸ್ ವ್ಯಾಲ್ಯೂ 1 ಅಂತ ಅರ್ಥ, ವೈ ವ್ಯಾಲ್ಯೂ 1 ಅಂತ ಅರ್ಥ. ಅದನ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ 1 ಸ್ಕ್ವೇರ್ ಡಿವೈಡೆಡ್ ಬೈ 2 ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ನೆಕ್ಸ್ಟ್ 1 ಸ್ಕ್ವೇರ್ ಡಿವೈಡೆಡ್ ಬೈ 2. ಸೊ ದಟ್ ವಿಲ್ ಬಿಕಮ್ ವಾಟ್, ಸೊ ವೈ ಆಲ್ಸೋ ವೈ ವ್ಯಾಲ್ಯೂ 1 ಇದೆ, ಎಕ್ಸ್ ವ್ಯಾಲ್ಯೂ 1 ಇದೆ, 1 ಸ್ಕ್ವೇರ್ ಡಿವೈಡೆಡ್ ಬೈ 2 ಆಗುತ್ತೆ ಇದನ್ನು ಪ್ಲಸ್ ಸಿ. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿನೂ 1 ಸ್ಕ್ವೇರ್ ಡಿವೈಡ್ 2, ಇಲ್ಲಿನೂ 1 ಸ್ಕ್ವೇರ್ ಡಿವೈಡೆಡ್ 2 ಅಂದರೆ ಇಲ್ಲಿ ಅದೇನಾಗುತ್ತೆ 1/2 ದಟ್ ಈಸ್ ಈಕ್ವಲ್ ಟು 1/2 ಪ್ಲಸ್ ಸಿ ಆಗುತ್ತೆ, ದಟ್ ಈಸ್ 1/2 ಈಸ್ ಈಕ್ವಲ್ ಟು 1/2 ಪ್ಲಸ್ ಸಿ. ಈ ಪ್ಲಸ್ 1/2 ಆ ಕಡೆ ತೊಗೊಂಡ್ರೆ ಏನಾಗುತ್ತೆ, ಪ್ಲಸ್ 1/2 ತಂದ್ರೆ ಏನಾಗುತ್ತೆ, ದಟ್ ಈಸ್ ಮೈನಸ್ 1/2 ಆಗುತ್ತೆ. ಸೊ ದಿಸ್ ಇಸ್ ಪ್ಲಸ್ 1/2 ಮೈನಸ್ 1/2 ಕ್ಯಾನ್ಸಲ್ ಮಾಡ್ಕೊಂಬಿಡಿ, ವಿಚ್ ಮೀನ್ಸ್ ಸಿ ವ್ಯಾಲ್ಯೂ ಎಷ್ಟು ಬರುತ್ತೆ 0 ಬರುತ್ತೆ. ಈ ಸಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಇನ್ ಇಕ್ವೇಷನ್ 1 ಸಬ್ಸ್ಟಿಟ್ಯೂಟ್ ಸಿ ಸಬ್ಸ್ಟಿಟ್ಯೂಟ್ ಇನ್ ಇಕ್ವೇಷನ್ 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ ವೈ ಸ್ಕ್ವೇರ್ ಡಿವೈಡೆಡ್ ಬೈ 2 ದಟ್ ಪ್ಲಸ್ ಸಾರಿ ಈಸ್ ಈಕ್ವಲ್ ಟು ಏನು ಬರುತ್ತೆ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಪ್ಲಸ್ ಸಿ ವ್ಯಾಲ್ಯೂ ಏನಿದೆ ನಮಗೆ, ಸಿ ವ್ಯಾಲ್ಯೂ ಏನು ಬಂದಿದೆ 0 ಬಂದಿದೆ, ರೇಟೆಡ್ 0 ಬರುತ್ತೆ. ಓಕೆ, ನೆಕ್ಸ್ಟ್ ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ ವೈ ಸ್ಕ್ವೇರ್ ಡಿವೈಡೆಡ್ ಬೈ 2 ದಟ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಕ್ಯಾನ್ಸಲ್ ಆಗುತ್ತಾ. ಸೊ 2 ಕ್ಯಾನ್ಸಲ್ ಆಗಿದ್ರೆ ನಮ್ಗೆ ಏನು ಬರುತ್ತೆ, ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ, ವೈ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. ಇಷ್ಟು ನಮ್ಮ ಕಡೆ ಇದರಲ್ಲಿ ಲಾಸ್ಟ್ ಏನು ಮಬ್ಬು ಬಂದ್ರೆ ಅಂದರೆ ವೈ ಸ್ಕ್ವಯರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಯಾಕಂದ್ರೆ ಮೈನಸ್ ಎಕ್ಸ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 0. ದಿಸ್ ಇಸ್ ವಾಟ್ ದಿ ಈಕ್ವೇಷನ್ ಆಫ್ ಕರ್ವ್. ಇಷ್ಟು ನೋಡಿ, ಇಷ್ಟು ಮಾಡಿದ್ರೆ ನಿಮ್ಗೆ 2 ಮಾರ್ಕ್ಸ್ ಬರುತ್ತೆ ನೋಡಿ, ಜಸ್ಟ್ ರೈಟ್ ಡೌನ್. ಓಕೆ, ಸೊ ನಾವು ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನೋಡಿ. ಸೊ ಲಾಸ್ಟ್ ಕ್ವಶನ್ ಏನಿದೆ ಅಂದರೆ, okay, so but this question is not related to variable separable method ಇಂದ ಸಾಲ್ವ್ ಮಾಡೋದಲ್ಲ ಈ ಕ್ವಶನ್. ಸೊ ಈ ಕ್ವಶನ್ಸ್ ನಾರ್ಮಲ್ ಆಗಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಲ್ಲಿ ಕೇಳಿಲ್ಲ, ಬಟ್ ಮಾಡಲ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿದಾನೆ, ಅದಕ್ಕೋಸ್ಕರ ಈ ಒಂದು ಕ್ವಶನ್ ನಾನು ಮಾಡಿಸ್ತೀನಿ ನಾನು. ನಾವು ಯು ಜಸ್ಟ್ ಏನ್ ಮಾಡ್ಬೇಕಂದ್ರೆ, ಸೊ ವೆರಿಫೈ ದಟ್ ದಿ y is equal to mx is the solution of given differential equation. ಈ y is equal to mx ಅನ್ನು ಏನಿದೆ ಅದು ಇದ್ರದ್ದು ಸೊಲ್ಯೂಷನ್, ಈ ಡಿಫರೆನ್ಷಿಯಲ್ ಇಕ್ವೇಶನ್ ಸಾಲ್ವ್ ಮಾಡಿದ್ರೆ ಇದು ಬರುತ್ತೆ ಅಂತ ಹೇಳ್ತಿದ್ದಾರೆ. ಓಕೆ, ಇದು ಬರುತ್ತೆ ಅಂತ ಹೇಳಕ ನಾವು ಹೆಂಗ್ ಪ್ರೂವ್ ಮಾಡಬೇಕು, ಇದನ್ನ ವೆರಿಫೈ ಮಾಡಬೇಕು. ಈ ಕೊಟ್ಟಿರೋ ಈ ಸೊಲ್ಯೂಷನ್ ಏನಿದೆ ಇದ್ರದ್ದು ಡಿಫರೆನ್ಷಿಯಲ್ ಇಕ್ವೇಶನ್ ಸೊಲ್ಯೂಷನ್ ಅಂತ ನಾವು ಪ್ರೂವ್ ಮಾಡಬೇಕು. ಏನ್ ಮಾಡ್ಬೇಕಂದ್ರೆ ಫಸ್ಟ್ ಏನ್ ಮಾಡಿದ್ರೆ ಕೊಟ್ಟಿರೋದು ಬರ್ಕೊಳ್ಳಿ. ಓಕೆ, y is equal to mx ಅಂತಾರೆ, y is equal to mx ಅಂತ ಬರ್ಕೊಳ್ಳಿ. ಅವ್ರ ಡಿಫರೆನ್ಷಿಯಲ್ ಇಕ್ವೇಶನ್ y is equal to mx is solution of dy by dx minus y divided by x that is equal to 0. Okay, ಇದರ ಸೊಲ್ಯೂಷನ್ ಅಂದ್ರೆ ಅವ್ರು ಏನು ಕೊಟ್ಟಿದ್ದಾರೆ, ಅವ್ರು ಕೊಟ್ಟಿದ್ದಾರೆ given that so y is equal to mx is the solution of dy by dx minus dy y divided by x. ನಾವು ಏನು ಮಾಡೋಣ, ಇದನ್ನ ನೋಡಿ, ಇದನ್ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿ, y is equal to mx ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿ, ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬಿಡಿ. ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಅದು ಈ ಈಕ್ವೇಶನ್ ಸ್ಯಾಟಿಸ್ಫೈಡ್ ಅಂದ್ರೆ then you can say that it is the solution of
ಇಟ್ ಈಸ್ ದ ಸೊಲ್ಯೂಷನ್ ಆಫ್ ದಟ್ ಗಿವನ್ ಡಿಫರೆನ್ಷಿಯಲ್ ಇಕ್ವೇಷನ್. ಅಷ್ಟೇ ಮುಗೀತು, ಇಲ್ಲಿ ಏನಿಲ್ಲ ಮಾಡೋದಿಲ್ಲ. ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ ಡಿಫ್ರೆನ್ಷಿಯೇಟ್. ಸೊ ಬರ್ಕೊಳ್ಳಿ ಫಸ್ಟು, ದಟ್ ಈಸ್ y is equal to mx. differentiate with respect to x. So this will become what dy by dx that is equal to m ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ಳಿ. ಓಕೆ, ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿ, ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ dx by dx ದಟ್ ಈಸ್ ಏನಾಗುತ್ತೆ, ಎಕ್ಸ್ನ ಡಿಫ್ರೆನ್ಷಿಯೇಟ್ 1 ಬರುತ್ತೆ. ಸೊ dy by dx ಏನು ಬರುತ್ತೆ, dy by dx ದಟ್ ಈಸ್ ಈಕ್ವಲ್ ಟು ಏನು ಬಂತು, m ಬಂತು. ಓಕೆ, ಅದನ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಸೊ ನಾವು ಏನು ಮಾಡ್ಕೊಳ್ಳೋಣ, ಸೊ ದಿಟ್ ಈಸ್ dy by dx ಮೈನಸ್ y divided by x that is equal to 0. ಯಾಕಂದರೆ ಸಾಲ್ವ್ ಮಾಡ್ಕೊಂತ ಹೋಗಿ. ಸೊ ಇಲ್ಲಿ ನೋಡಿ, ಇದು ಇಲ್ಲಿಗೆ ಮುಗೀತು dy by x. ಇದನ್ನು ಸಬ್ಸ್ಟಿಟ್ಯೂಟ್ dy by dx ಎಷ್ಟು ಬಂತು, m ಬಂದಿದ್ದು, m ಬರ್ಕೊಳ್ಳಿ, m ಮೈನಸ್ ಆಫ್ y divided by y ಪ್ಲಸ್ ಅಲ್ಲಿ ನಮ್ಗೆ ಏನು ಬಂದಿತ್ತು. ಸೊ ನಾವು y ಹಂಗೆ ಇಡಕ್ಕೆ ಬರಲ್ಲ, y ಬಿಕಾಸ್ ನಾವು ಏನೋ ಒಂದು ಕ್ಯಾನ್ಸಲ್ ಮಾಡೋಕೆ, y ಪ್ಲಸ್ ಅಲ್ಲಿ ಏನಿದೆ mx ಇದೆ, mx ಡಿವೈಡೆಡ್ ಬೈ x ಹೆಂಗಿದೆ, x ಕ್ಯಾನ್ಸಲ್ ಮಾಡಿ. ಸೊ x ಕ್ಯಾನ್ಸಲ್ ಮಾಡಿದ್ರೆ ಏನು ಉಳಿತು, m ಉಳಿತು. ಸೊ m is nothing but 1. ಸೊ m minus m ಮಾಡಿದ್ರೆ ನಮ್ಗೆ ಏನು ಬರುತ್ತೆ, 0 ಬರುತ್ತೆ. m minus m that is equal to ಏನು ಬರುತ್ತೆ, 0 ಬರುತ್ತೆ. That is 0 is equal to 0 which means given solution y is equal to mx is the solution of differential equation. Either the differential equation the solution ಅಂತ ಬರಬಹುದು. Therefore y is equal to mx is the solution of ಎದುರದ್ದು dy by dx minus y divided by x that is equal to 0. ಓಕೆ, ಸೊ ಇಷ್ಟು ಬರೆದ್ರೆ ನಿಮಗೆ ಸೊ 2 ಮಾರ್ಕ್ಸ್ ಬರ್ತದೆ ನೋಡಿ. ಓಕೆ, ಜಸ್ಟ್ ರಿಟರ್ನ್ ಇವೆಲ್ಲ ನೋಡಿ ನಾರ್ಮಲ್ ಆಗಿ. ಸೊ ನಿಮ್ಮ ಡಿಫ್ರೆಂಟ್ ವೇರಿಯಬಲ್ ಸಪ್ರೇಬಲ್ ಮೆಥಡ್ ಇಂದಾನೆ ಕೊಡ್ತೀವಿ. ಇದು ಒಂದು ಕ್ವಶನ್ ಸಪ್ರೇಟ್ ಆಗಿ ಅವ್ರು ಮಾಡಿಸಿದ್ದಾರೆ. ಓಕೆ, ಇದು ಒಂದು ಕ್ವಶನ್ಸ್ ಯಾಕಂದ್ರೆ ಮಾಡಲ್ ಕ್ವಶನ್ ಪೇಪರಲ್ಲಿ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ನಾನು ಮಾಡಿಸಿದ್ದೀನಿ. ಬಂದರೆ ಬರ್ಬೋದು, ಬಟ್ ನೀವು ಕಲಿಬೇಕೆಲ್ಲ. ಓಕೆ, ಜಸ್ಟ್ ರೈಟ್ ಡೌನ್. ಇಷ್ಟು ಕ್ವಶನ್ ಸಾಲ್ವ್ ಮಾಡಿಬಿಟ್ರೆ ಸಾಕು ನಿಮಗೆ. ಡಿಫ್ರೆನ್ಷಿಯಲ್ ಇಕ್ವೇಷನಿಂದ 2 ಮಾರ್ಕ್ಸ್ ಪಕ್ಕ ಬರುತ್ತೆ. ನೀವು ಕಾನ್ಸೆಪ್ಟ್ ವೈಸ್ ನಾನು ನೀಟಾಗಿ ಹೇಳಿದ್ದೀನಿ. ಸೊ ನೀಟಾಗಿ ನೀವು ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿದ್ರೆ ಸಾಕು. ಓಕೆ, ಥ್ಯಾಂಕ್ ಯು ಸೊ ಮಚ್.